ಏನ್ ಹೇಳ್ತಾ ಇದಾರೆ ಅಂತ ಇಲ್ಲ, ಅಥವಾ ನನಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ ಮೆಡಿಟೇಷನ್ ಮಧ್ಯದಲ್ಲಿ. ಆ ರೀತಿ ನೀವು ಪ್ರೆಷರ್ ಹಾಕೊಂಡಾಗ ಏನಾಗುತ್ತೆ, ನಿಮ್ಮ ಮತ್ತೆ ಏಂಜಲ್ಸ್ ಎನರ್ಜಿಯ ಮಧ್ಯ ನೀವೇ ಒಂದು ಗೋಡೆಯನ್ನ ಕಟ್ಕೊಂತೀರಾ. ಓಕೆ, ಸೊ ಅದಕ್ಕೋಸ್ಕರ ಏನಾಗತ್ತೆ, ಅದು ಒಂದು ಡಿವೈನ್ ನ ಒಂದು ಗೈಡೆನ್ಸ್ ಅಲ್ಲಿ ಆಗ್ತಾ ಇದೆ. ಅಂಡ್ ಆ ಒಂದು ಇದ್ರ ಮೇಲೆ ನೀವು ಇದ್ ಮಾಡಿ. ಓಕೆ, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿಯ ದೀಕ್ಷೆ ಆಗಿರೋರು ಇಲ್ಲಿ ಎಷ್ಟು ಜನ ಇದ್ದೀರಾ? ಅಂಡ್ ಫಸ್ಟ್ ಟೈಮ್ ಎಷ್ಟು ಜನ? ಜಸ್ಟ್ ರೇಕಿ ಪ್ರಾಕ್ಟೀಸ್ ಮಾಡೋರು ಎಷ್ಟು ಜನ? ಜಸ್ಟ್ ನೀವು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಇದೆ ಅಂತ ಅಂದ್ರೆ ಒಂದು ಆಲ್ ಅಂತ ಕಮೆಂಟ್ ಹಾಕಿ. ರೇಕಿ ಆಗಿದೆ ಅಂತ ಅಂದ್ರೆ ರೇಖಿ ಅಂತ ಕಮೆಂಟ್ ಹಾಕಿ. ಏನೂ ಆಗಿಲ್ಲ ಅನ್ನೋಂಥವ್ರು ಫಸ್ಟ್ ಫಸ್ಟ್ ಒನ್ ಅಂತ ಹಾಕಿದ್ರು ಓಕೆ. ಓಕೆ, ಫೈನ್. ಸೊ ದಟ್ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ, ನಿಮ್ಗೆ ಗೈಡ್ ಮಾಡೋದಿಕ್ಕೆ. ಅಂಡ್ ಯಾರಾದ್ರೂ ಕನ್ನಡ ಬರ್ದೇ ಇರೋರು ಇದ್ರೆ, ಮೀನ್ಸ್ ಇಫ್ ಯು ಡೋಂಟ್ ನೋ ಹೌ ಟು ಸ್ಪೀಕ್ ಕನ್ನಡ, ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಐ ವಿಲ್ ಗೈಡ್ ಆನ್ ಇಂಗ್ಲಿಷ್ ಆಲ್ಸೋ. ಇಫ್ ದೋಸ್ ಪೀಪಲ್ಸ್ ಆಲ್ಸೋ ಹಿಯರ್, please let me know so that I will guide meditation in English too. Yes, please chat box ಅಲ್ಲಿ ಹಾಕ್ತಾ ಬನ್ನಿ, ಬಿಕಾಸ್ ಅದ್ರ ತಕ್ಕಂಗೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ಬೋದು. ನೀವು ಹಾಕ್ಲಿಲ್ಲ ಅಂತ ಅಂದ್ರೆ ನನಗೆ ಗೊತ್ತಾಗಲ್ಲ ಸ್ವಲ್ಪ ಬೇಗ. ಓಕೆ, ಓಕೆ, ಫೈನ್. ಮ್ಯಾಕ್ಸಿಮಮ್ ಪೀಪಲ್ಸ್ ರೇಖಿ ಆಗಿದೆ. Okay, fine. If anybody is here, those who can't understand Kannada, so that I can guide in English also. If anybody is like there, I will guide in English. Otherwise, I will continue in Kannada only. Okay. Okay, fine. Start ಮಾಡೋಣ. And ನೀವಾಗಿ ಏನನ್ನು ಕಲ್ಪಿಸ್ಕೊಳಕ್ ಹೋಗ್ಬೇಡಿ. ನಾನು ಏನನ್ನ ಹೇಳ್ತಾ ಬರ್ತೀನಿ ಅದನ್ನ ಇಮ್ಯಾಜಿನ್ ಮಾಡ್ತಾ ಹೋಗಿ. ಅಂಡ್ ಇನ್ನೊಂದು, ಪ್ರೆಷರ್ ಹಾಕೋಬೇಡಿ. ಓಕೆ, ನಿಮ್ಗೆ ನೀವು ತುಂಬಾ ಪ್ರೆಷರ್ ಹಾಕೋಬೇಡಿ. ಒನ್ ಸೆಕೆಂಡ್. ಓಕೆ, ಸ್ಟಾರ್ಟ್ ಮಾಡೋಣ. ಕಣ್ಣನ್ನ ಮುಚ್ಚಿ. ಉಸಿರಾಟದ ಮೇಲೆ ಗಮನ ಇರಲಿ. ಮೂರು ಸಲ ಡೀಪ್ ಬ್ರೀತ್ ಇನ್ and breathe out. ಈ ಮೆಡಿಟೇಷನ್ ಅನ್ನ ನಾವು ಮಾಡ್ತಾ ಇರೋದು ಆರ್ಕೇಂಜಲ್ ಮೈಕಲ್ ಮೈಕಲ್ನ ರಿಲೇಟೆಡ್ ಆಗಿ ನಾವು ಈ ಮೆಡಿಟೇಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮೆಡಿಟೇಷನ್ಗೆ ಇಂಟೆನ್ಷನ್ ಅನ್ನ ಸೆಟ್ ಮಾಡ್ಕೊಳ್ಳೋಣ. ಆರ್ಕೇಂಜಲ್ ಮೈಕಲ್ ಅಂತ ಬಂದಾಗ
ಈ ಏಂಜೆಲ್ ನಮಗೆ ಪ್ರೊಟೆಕ್ಷನ್ ಅನ್ನ, ಧೈರ್ಯವನ್ನ, ಹಾಗೆ ಶಾಂತಿಯನ್ನ ದಯಪಾಲಿಸ್ತಾರೆ. ಸೊ ಈ ಒಂದು ಏಂಜೆಲ್ ಅನ್ನ ನಾವು ರಕ್ಷಣೆಗಾಗಿ, ಧೈರ್ಯಕ್ಕಾಗಿ, ಶಾಂತಿ ಸೌಹಾರ್ದತೆಗಾಗಿ ಆಹ್ವಾನಿಸ್ತಾ ಇದ್ದೀವಿ ಅಂತ ಈ ಮೆಡಿಟೇಷನ್ನಿಗೆ ಇಂಟೆನ್ಷನ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಈ ಮೆಡಿಟೇಷನ್ಗೆ ಇಂಟೆನ್ಷನ್ ಅನ್ನ ಅಂದ್ರೆ ಸಂಕಲ್ಪವನ್ನ ತಗೊಂಡ ನಂತರ, ಈ ಧ್ಯಾನ ನಾವು ಯಾಕೆ ಮಾಡ್ತಾ ಇದ್ದೀವಿ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅನ್ನೋ ಸಂಕಲ್ಪವನ್ನ ತಗೊಂಡ ನಂತರ ಮತ್ತೆ ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಿಮ್ಮ ಬಾಡಿಯನ್ನ ಸ್ಕ್ಯಾನ್ ಮಾಡ್ತಾ ಬನ್ನಿ. ಯಾವುದಾದ್ರೂ ದೇಹದ ಅಂಗದಲ್ಲಿ ಹೆವಿನೆಸ್ ಇದೆ, ರೆಸ್ಟ್ಲೆಸ್ನೆಸ್ ಇದೆ, ಅಥವಾ ಪೇನ್ ಇದೆ, ನೋವಿದೆ ಅಂತಾದ್ರೆ ಜಸ್ಟ್ ನಿಮ್ಮ ಮನಸ್ಸನ್ನ ಆ ದೇಹದ ಭಾಗಕ್ಕೆ ತಗೊಂಡೋಗಿ ಆ ಭಾಗವನ್ನ ಗಮನಿಸ್ತಾ ಬನ್ನಿ. ಈಗ ಜಸ್ಟ್ ಲೈಕ್ ಎಕ್ಸಾಂಪಲ್, ನಿಮ್ಗೆ ಬ್ಯಾಕ್ ಪೇನ್ ಇದೆ ಅಂದ್ರೆ, ಬೆನ್ನು ನೋವಿದೆ ಅಂದ್ರೆ ನಿಮ್ಮ ಮನಸ್ಸನ್ನ ಅಲ್ಲಿಗೆ ತಗೊಂಡು ಹೋಗಿ ಜಸ್ಟ್ ಅಲ್ಲಿ ಉಸಿರಾಟವನ್ನ ಆಡ್ತಾ ನಿಮ್ಮ ಕಂಪ್ಲೀಟ್ ಕಾನ್ಶಿಯಸ್ನೆಸ್ ಅನ್ನ ಅಲ್ಲಿಡಿ. ಯಾವುದೇ ರೀತಿ ನೋವನ್ನ ಅಥವಾ ಒತ್ತಡವನ್ನ ಫಿಕ್ಸ್ ಮಾಡೋದು ಬೇಡ. ಜಸ್ಟ್ ನೀವು ಆ ಭಾಗವನ್ನ ಗಮನಿಸ್ತಾ ಬಂದ್ರೆ ಸಾಕು. ಆ ದೇಹದ ಭಾಗ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ನಿಮ್ಗೆ ಮೆಡಿಟೇಷನ್ ಅನ್ನ ಮಾಡೋದಿಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆದ ನಂತರ, ಹಗೂರವಾದ ನಂತರ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ನಾನು ಈಗ ಹೇಳೋಂತ ಪ್ರೇಯರನ್ನ ನೀವು ಕೂಡ ಮನ್ಸಲ್ಲಿ ಹೇಳ್ತಾ ಬನ್ನಿ. ನನ್ನ ಪ್ರೀತಿಯ ಆರ್ಕೇಂಜಲ್ ಮೈಕೆಲ್,
ನೀವು ನನ್ನ ಹಿಂದೆ ಇರುವುದಕ್ಕೆ ಧನ್ಯವಾದಗಳು. ಆರ್ಕೇಂಜಲ್ ಮೈಕಲ್ ನಿಮ್ಮ ಹಿಂದೆ ನಿಂತಿದ್ದಾರೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ನನ್ನ ಮುಂದೆ ಇರುವುದಕ್ಕೆ ಧನ್ಯವಾದಗಳು. ಆರ್ಕೇಂಜಲ್ ಮೈಕಲ್ ನಿಮ್ಮ ಹಿಂದೆಯೂ ಕೂಡ ಇದ್ದಾರೆ, ನಿಮ್ಮ ಮುಂದೆಯೂ ಕೂಡ ಇದ್ದಾರೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ನನ್ನ ಎಡಗಡೆ ಇರುವುದಕ್ಕೆ ಧನ್ಯವಾದಗಳು. ಆರ್ಕೇಂಜಲ್ ಮೈಕಲ್ ನಿಮ್ಮ ಎಡಬದಿಯಲ್ಲಿ ನಿಂತಿದ್ದಾರೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ನನ್ನ ಬಲಬದಿಯಲ್ಲಿ ನೀವು ನಿಂತಿರುವುದಕ್ಕೆ ಧನ್ಯವಾದಗಳು. ಆರ್ಕೇಂಜಲ್ ಮೈಕಲ್ ನಿಮ್ಮ ಬಲಬದಿಯಲ್ಲೂ ಕೂಡ ಇದ್ದಾರೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ಆರ್ಕೇಂಜಲ್ ಮೈಕಲ್ ನಿಮ್ಮ ಹಿಂದೆ ಇದ್ದಾರೆ, ಮುಂದೆ ಇದ್ದಾರೆ, ಎಡಬದಿಯಲ್ಲಿ ಇದ್ದಾರೆ, ಹಾಗೆ ಬಲಬದಿಯಲ್ಲೂ ಕೂಡ ಇದ್ದಾರೆ. ನಿಮ್ಮ ಮೇಲೂ ಇದ್ದಾರೆ ಮತ್ತು ಕೆಳಗೂ ಇದ್ದಾರೆ. ಆರ್ಕೇಂಜಲ್ ಮೈಕಲ್ ನಿಮ್ಮ ಸುತ್ತ ಇದ್ದಾರೆ. ನಾನು ಎಲ್ಲಿ ಹೋದರೆ ಅಲ್ಲಿ ಆರ್ಕೇಂಜಲ್ ಮೈಕಲ್ ಇದ್ದಾರೆ. ನಾನು ರಿಪೀಟ್ ಮಾಡೋಂಥ ಲೈನ್ಸ್ಗಳನ್ನ ಹೇಳೋಂಥ ಲೈನ್ಸ್ಗಳನ್ನ ನೀವು ಕೂಡ ರಿಪೀಟ್ ಮಾಡ್ತಾ ಬನ್ನಿ ಮನಸ್ಸಲ್ಲಿ. ಆರ್ಕೇಂಜಲ್ ಮೈಕಲ್, ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ಸತ್ಯದ ಖಡ್ಗವನ್ನು ನೀವು ನನಗಾಗಿ ಹಿಡಿಯಿರಿ. ಆರ್ಕೇಂಜಲ್ ಮೈಕಲ್ ಎಲ್ಲಿ ಬರ್ತಾರೋ ಅವರ ಕೈಯಲ್ಲಿ ಒಂದು ಖಡ್ಗ ಇರುತ್ತೆ. ಸೊ ನೀವು ಕೇಳ್ಕೊತಾ ಇದ್ದೀರಾ, ಆರ್ಕೇಂಜಲ್ ಮೈಕಲ್ ನೀವು ನನಗಾಗಿ ಸತ್ಯದ ಖಡ್ಗವನ್ನ ಹಿಡಿಯಿರಿ ಅಂತ. ದೈವತ್ವ ನನ್ನ ಜೀವನಕ್ಕೆ ಬರಲಿ. ಡಿವೈನ್ ಎನರ್ಜಿ, ಬ್ಲೆಸ್ಸಿಂಗ್ಸ್, ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮೆಲ್ಲರ ಜೀವನಕ್ಕೆ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನನ್ನನ್ನು ಹಳೆಯ ಮತ್ತು ಬೇಡದ ಹೊರೆಗಳಿಂದ ಮುಕ್ತಗೊಳಿಸಿ. ಯಾವ ಬೇಡವಾದ ಹೊರೆಗಳಿದೆ, ಅನಾವಶ್ಯಕ ಟೆನ್ಷನ್ಗಳಿದೆ, ಅದೆಲ್ಲದರಿಂದ ಮುಕ್ತಗೊಳಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ನಮ್ಮೆಲ್ಲರ ಸುತ್ತ ಇರುವಂತ ಆರ್ಕೇಂಜಲ್ ಮೈಕಲ್ ನಮ್ಮ ಹೆಗಲ ಮೇಲಿನ ಹೊರೆಗಳನ್ನ ಇಳಿಸ್ತಾ ಇದ್ದಾರೆ, ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಆರ್ಕೇಂಜಲ್ ಮೈಕಲ್ ನಮ್ಮ ಹೆಗ್ಲು ಮೇಲಿಂದ ಭಾರವನ್ನ ತೆಗಿತಾ ಇದ್ದಾರೆ. ಹೆಗ್ಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗ್ತಿದ್ದ ಹಾಗೆ ನಮ್ಮ ಹಣೆಗಳು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. ಹಣೆಯ ಭಾಗ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಾ ಇದೆ, ಹಗೂರವಾಗ್ತಾ ಇದೆ. ಅಲ್ಲಿದ್ದಂತ ಸ್ಟ್ರೆಸ್, ಟೆನ್ಷನ್ ಎಲ್ಲವೂ ರಿಮೂವ್ ಆಗ್ತಾ ಇದೆ. ಬಿಕಾಸ್
ನಮ್ಮ ಹೆಗಲ ಮೇಲಿನ ಜವಾಬ್ದಾರಿಗಳು, ಬೇಡದ ಹೊರೆಗಳೆಲ್ಲವೂ ರಿಮೂವ್ ಆಗಿರೋದ್ರಿಂದ. ಹಣೆಯ ಭಾಗ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ಹಣೆಯ ಭಾಗ ರಿಲ್ಯಾಕ್ಸ್ ಆಗಿದ್ರಿಂದ ದವಡೆಯ ಭಾಗವೂ ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. ಹಲ್ಲುಗಳು, ದವಡೆಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ದವಡೆಯ ಭಾಗ ರಿಲ್ಯಾಕ್ಸ್ ಆದ ನಂತರ ಕಿವಿಗಳಲ್ಲಿನ ಸ್ಟ್ರೆಸ್, ಟೆನ್ಷನ್ ಕೂಡ ರಿಲ್ಯಾಕ್ಸ್ ಆಗ್ತಿದೆ. ಕಿವಿಯ ಭಾಗದಲ್ಲಿ ಸ್ಟೋರ್ ಆಗಿದ್ದಂತ ಸ್ಟ್ರೆಸ್, ಟೆನ್ಷನ್ ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ. ಹಿಂದೆ ತಲೆಯ ಸ್ಟ್ರೆಸ್, ಟೆನ್ಷನ್ ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ. ಸಂಪೂರ್ಣ ತಲೆಯ ಭಾಗ ರಿಲ್ಯಾಕ್ಸ್ ಆಗಿದೆ. ಹೆಗಲ ಮೇಲಿನ ಜವಾಬ್ದಾರಿಗಳು ರಿಲ್ಯಾಕ್ಸ್ ಆಗಿದ್ರಿಂದ ಆರ್ಕೇಂಜಲ್ ಮೈಕಲ್ ಅದೆಲ್ಲವನ್ನ ವಿಟ್ನೆಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿಮ್ಮ ಸಂಪೂರ್ಣ ತಲೆಯ ಭಾಗ ರಿಲ್ಯಾಕ್ಸ್ ಆಗಿರೋದನ್ನ. ಹಾಗೆ ಮುಂದುವರೆದು ಪ್ರೇಯರನ್ನ ನೀವು ಕೂಡ ಮನಸ್ಸಲ್ಲಿ ಮಾಡ್ತಾ ಬನ್ನಿ. ಆರ್ಕೇಂಜಲ್ ಮೈಕಲ್ ನನಗೆ ಬಿಟ್ಟು ಬಿಡುವ ಗುಣವನ್ನ ಕಲಿಸಿರಿ. ಅಂದ್ರೆ ಲೆಟ್ ಗೋ ಮಾಡೋಂತ ಗುಣವನ್ನ ನನಗೆ ಕಲಿಸಿ. ಟೀಚ್ ಮೀ ಟು ಲೆಟ್ ಗೋ. ಎಷ್ಟೋ ಹಳೆಯ ನೆನಪುಗಳು, ನೋವಿನ ಕ್ಷಣಗಳು, ಅವೆಲ್ಲವನ್ನು ನಾವು ನಮ್ಮ ಅನಾಹತ ಚಕ್ರದಲ್ಲಿ ಸ್ಟೋರ್ ಮಾಡಿರ್ತೀವಿ, ಹೃದಯದ ಭಾಗದಲ್ಲಿ ಇಟ್ಟಿರ್ತೀವಿ. ಹಳೆಯ ನೋವಿನ ನೆನಪುಗಳು, ಯಾವುದೋ ಕಾಲದಲ್ಲಿ ಯಾರೋ ಏನೋ ನಿಮ್ಗೆ ಅಂದಿದ್ರು, ಯಾವುದೋ ಸಮಯದಲ್ಲಿ ಕಹಿ ಘಟನೆ ಆಗಿತ್ತು, ಅದೆಲ್ಲವೂ ಹೃದಯದ ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಅದೆಲ್ಲವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಆರ್ಕೇಂಜಲ್ ಮೈಕಲ್ ಹೃದಯದ ಭಾಗದಲ್ಲಿ ಸ್ಟೋರ್ ಆಗಿದ್ದಂತ ಈ ಹಳೆಯ ಕಹಿ ನೋವುಗಳು, ನೆನಪುಗಳು, ಘಟನೆಗಳನ್ನು ಲೆಟ್ ಗೋ ಮಾಡ್ತಿರೋದಿಕ್ಕೆ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಹೃದಯದ ಭಾಗದಲ್ಲಿ ಒಂದಷ್ಟು ಹೊರೆಗಳಿದೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ಒಂದಷ್ಟು ಗಂಟುಗಳು ಇದೆ, ಕಾರ್ಮಿಕ್ ಗಂಟುಗಳು. ಒಂದು ಸಣ್ಣ ಸಣ್ಣ ಚೀಲದ ರೀತಿಯಲ್ಲಿ ನೀವು ಕಲ್ಪಿಸ್ಕೊಳ್ಬಹುದು, ಮೂಟೆಯ ರೂಪದಲ್ಲಿ, ಇಲ್ಲ ಒಂದು ಬೇಡವಾದ ಕಲ್ಲುಗಳ ರೂಪದಲ್ಲಿ ನೀವು ಕಲ್ಪಿಸ್ಕೊಳ್ತಾ ಬಹುದು, ಅಥವಾ ಇಟ್ಟಿಗೆಯ ರೂಪದಲ್ಲಿ, ಬ್ಲಾಕ್ಸ್ಗಳ ರೂಪದಲ್ಲಿ ನೀವು ಕಲ್ಪಿಸ್ಕೊಳ್ತಾ ಬರಬಹುದು. ನಿಮ್ಮ ಅನಾಹತ ಚಕ್ರದಲ್ಲಿ ಆದಿದ್ರೆ ಆರ್ಕೇಂಜಲ್ ಮೈಕಲ್ ಅದೆಲ್ಲವನ್ನು ಒಂದೊಂದೇ ನಿಮ್ಮ ಅನಾಹತ ಚಕ್ರದಿಂದ ತೆಗಿತಾ ಇದ್ದಾರೆ. ಒಂದೊಂದೇ ಬ್ಲಾಕ್ಸ್ ಅನ್ನ ಅಥವಾ ಮೂಟೆಗಳನ್ನ ನಿಮ್ಮ ಅನಾಥ ಚಕ್ರದಿಂದ ಹೊರಗೆ ತೆಗಿಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ರಿಲ್ಯಾಕ್ಸೇಷನ್ ಅನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ, ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ. ಒಂದೊಂದು ಇಟ್ಟಿಗೆಯನ್ನು, ಮೂಟೆಯನ್ನು ನೀವು ತೆಗಿಬೇಕಾದ್ರೆ ಹಗೂರವಾದಂತ ಅನುಭವ
ನಿಮ್ಗೆ ಆಗ್ತಾ ಇದೆ. ಸಂಪೂರ್ಣ ಅನಾಹತ ಚಕ್ರದಿಂದ ಬೇಡವಾದ ಎಲ್ಲ ನೆನಪಿನ ಹೊರೆಗಳನ್ನ ಆರ್ಕೇಂಜಲ್ ಮೈಕಲ್ ತೆಗೆದಿದ್ದಾರೆ. ಇದರಿಂದ ನಿಮ್ಮ ಹೃದಯದ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಹೆಗಲುಗಳು, ಹೃದಯದ ಭಾಗ ರಿಲ್ಯಾಕ್ಸ್ ಆಗಿದ್ರಿಂದ ಆ ಒಂದು ವಿಶ್ರಾಂತಿಯ ಎನರ್ಜಿ ನಿಮ್ಮ ಕೈಗಳ ಮೂಲಕವೂ ಕೂಡ ಹರಿತಾ ಇದೆ. ಕೈಗಳ ಮೂಲಕ ಹರಿದು ಹಾಗೇ ಮುಂದೆ ಬರ್ತಾ ಈ ವಿಶ್ರಾಂತಿಯ ಶಕ್ತಿ ನಿಮ್ಮ ಕೈಗಳನ್ನ ತಲುಪಿದೆ, ಹಸ್ತವನ್ನ ತಲುಪಿದೆ, ಕೈ ಬೆರಳುಗಳನ್ನ ತಲುಪಿದೆ. ಈ ವಿಶ್ರಾಂತಿಯ ಶಕ್ತಿ ನಿಮ್ಮ ಸಂಪೂರ್ಣ ತಲೆಯ ಭಾಗವನ್ನ ಆವರಿಸಿದೆ, ಹೆಗಲುಗಳನ್ನ ಆವರಿಸಿದೆ, ಅನಾಹತ ಚಕ್ರವನ್ನ, ಹೃದಯದ ಭಾಗವನ್ನ ಆವರಿಸಿದೆ, ಸಂಪೂರ್ಣ ಕೈಗಳನ್ನ ಆವರಿಸಿದೆ. ಎಲ್ಲ ರೀತಿಯ ಸ್ಟ್ರೆಸ್, ಟೆನ್ಷನ್ ನಿಮ್ಮ ದೇಹವನ್ನ ಬಿಟ್ಟು ಹೋಗಿರೋದ್ರಿಂದ ಯೂನಿವರ್ಸಲ್ ರೇಖಿ, ಯೂನಿವರ್ಸಲ್ ಶಕ್ತಿ, ಯಾರು ಮೊದಲನೇ ಸಲಿ ನೀವು ಈ ಮೆಡಿಟೇಷನ್ ಅನ್ನ ಮಾಡ್ತಾ ಇದ್ದೀರಾ, ರೇಖಿಯ ಅಭ್ಯಾಸ ಇಲ್ಲದೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಬನ್ನಿ, ದೈವಿ ಶಕ್ತಿ ನಿಮ್ಮ ಕೈಗಳಲ್ಲಿ ಹರಿತಾ ಇದೆ. ಯಾರಿಗೆ ರೇಖಿ ಆಗಿಲ್ಲ, ನೀವು ಗಮನಿಸ್ತಾ ಬನ್ನಿ, ನಿಮ್ಮ ಕೈಗಳಲ್ಲಿ ದೈವಿಯ ಶಕ್ತಿ ಹರಿತಾ ಇದೆ, ದೈವಿಕ ಶಕ್ತಿ ಹರಿತಾ ಇದೆ. ಯಾರ್ದು ರೇಖಿ ಆಗಿದೆ, ನೀವು ಕಲ್ಪಿಸ್ಕೊಳ್ತಾ ಬನ್ನಿ, ನಿಮ್ಮ ಕೈಗಳಲ್ಲಿ ರೇಖಿಯ ಶಕ್ತಿ, ರಾಜಕ್ರಿಯ ರೇಖಿಯ ಶಕ್ತಿ ಆಗಿದೆ, ಹರಿತಾ ಇದೆ. ನಿಮ್ಮ ಕೈಗಳ ಮೂಲಕ, ಹಸ್ತದ ಮೂಲಕ ಶಕ್ತಿ ಈಚೆ ಬರ್ತಾ ಇದೆ. ಯಾರ್ದು ಏಂಜಲ್ಸ್ ಕೂಡ ಆಗಿದೆ, ನೀವು ಕಲ್ಪಿಸ್ಕೊಳ್ತಾ ಬನ್ನಿ, ನಿಮ್ಮ ಕೈಯಲ್ಲಿ ರೇಖಿಯ ಶಕ್ತಿ, ರಾಜಕ್ರಿಯ ರೇಖಿಯ ಶಕ್ತಿ, ಹಾಗೆ ಏಂಜಲ್ಸ್ನ ಶಕ್ತಿ ಹರಿತಾ ಇದೆ. ಆರ್ಕೇಂಜಲ್ ಮೈಕಲ್ ಸ್ವತಃ ನಿಮ್ಮ ಹಸ್ತಗಳಲ್ಲಿ ಶಕ್ತಿಯಾಗಿ ಕೂತಿದ್ದಾರೆ. ಜಸ್ಟ್ ಕಲ್ಪಿಸ್ಕೊಳ್ತಾ ಬನ್ನಿ. ಹಾಗೆಯೇ ಮುಂದುವರಿತಾ ಪ್ರೇಯರ್ ಅನ್ನ ಮುಂದುವರಿಸಿ. ದೇವರು ನನ್ನೊಂದಿಗಿದ್ದಾರೆ, ಆರ್ಕೇಂಜಲ್ ಮೈಕಲ್ ನನ್ನೊಂದಿಗಿದ್ದಾರೆ. ನಾನು ಬೆಳಕಿನೊಂದಿಗೆ ಒಂದಾಗಿದ್ದೇನೆ. ದೇವರು ನನ್ನೊಂದಿಗಿದ್ದಾರೆ ಮತ್ತು ನಾನು ಬೆಳಕಿನ ಜೊತೆ ಒಂದಾಗಿದ್ದೇನೆ. ನಾನೇ ಬೆಳಕಾಗಿದ್ದೇನೆ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಸಂಪೂರ್ಣ ದೇಹ ಬೆಳಕಿನಂತೆ ಹೊಳಿತಾ ಇದೆ, ಶೈನ್ ಆಗ್ತಾ ಇದೆ. ಆ ಶೈನಿಂಗ್ ಯಾವ ಕಲರ್ ಅಲ್ಲಿ ಇದೆ ಗಮನಿಸ್ತಾ ಬನ್ನಿ.
ಸಿಲ್ವರ್ ಕಲರ್ ಅಲ್ಲಿ ಶೈನ್ ಆಗ್ತಾ ಇದೆಯಾ? ಗೋಲ್ಡ್ ಕಲರ್ ಅಲ್ಲಿ ಶೈನ್ ಆಗ್ತಾ ಇದೆಯಾ? ಅಥವಾ ಪ್ಯೂರ್ ವೈಟ್ ಅಲ್ಲಿ ಶೈನ್ ಆಗ್ತಾ ಇದೆಯಾ? ಅಥವಾ ಇನ್ಯಾವುದಾದ್ರೂ ಕಲರ್ ಶೈನ್ ಆಗ್ತಾ ಇದೆಯಾ? ರೆಡ್, ಪಿಂಕ್, ಯೆಲ್ಲೋ, ಬ್ಲೂ, ವೈಲೆಟ್, ಯಾವ ಕಲರ್ ಅಲ್ಲಿ ಶೈನ್ ಆಗ್ತಾ ಇದೆ? ಗಮನಿಸ್ತಾ ಬನ್ನಿ. ಹಾಗೆ ಮುಂದುವರೆದು ಪ್ರೇಯರ್ ಅನ್ನ ನೀವು ಕೂಡ ಮನಸ್ಸಲ್ಲಿ ಹೇಳಿ. ನನ್ನನ್ನು ಮತ್ತು ನನ್ನ ಪ್ರೀತಿ ಪಾತ್ರರನ್ನು ರಕ್ಷಿಸಿ. ಮತ್ತು ನನಗೆ ಬೆಳಕು ಮತ್ತು ಸತ್ಯದ ಜೊತೆ ನಿಲ್ಲುವ ಶಕ್ತಿಯನ್ನ ಕರುಣಿಸಿ. ಹಾಗೆ ಕೆಳಗೆ ಬರ್ತಾ ಇದೆ ವಿಶ್ರಾಂತಿಯ ಶಕ್ತಿ. ಆ ವಿಶ್ರಾಂತಿಯ ಶಕ್ತಿ ನಿಮ್ಮ ಮಣಿಪುರ ಚಕ್ರವನ್ನ ಅಂದ್ರೆ ಹೊಟ್ಟೆಯ ಭಾಗವನ್ನ ತಲುಪಿದೆ. ಪ್ರೀತಿ ಪಾತ್ರರನ್ನ ರಕ್ಷಿಸುವಂತ ಜಾಗ ಹೊಟ್ಟೆಯ ಭಾಗ. ಅಲ್ಲಿ ಯಾವುದೇ ರೀತಿಯ ಭಯಗಳಿದ್ರೆ ಆರ್ಕೇಂಜಲ್ ಮೈಕಲ್ ಅದನ್ನ ತೆಗಿತಾ ಇದ್ದಾರೆ. ಪ್ರೀತಿಗೆ ಸಂಬಂಧಿತವಾಗಿ, ರಕ್ಷಣೆಗೆ ಸಂಬಂಧಿತವಾಗಿ ಯಾವುದೇ ರೀತಿಯ ಭಯಗಳಿದ್ದರೆ ಅವೆಲ್ಲವನ್ನ ಆರ್ಕೇಂಜಲ್ ಮೈಕಲ್ ಆ ಹೊರೆಯನ್ನ ಇಳಿಸ್ತಾ ಇದ್ದಾರೆ ಹೊಟ್ಟೆಯ ಭಾಗದಿಂದ. ಒಂದೊಂದೇ ಮೂಟೆಯನ್ನ, ಇಟ್ಟಿಗೆಯನ್ನ ಅಥವಾ ಬ್ಲಾಕ್ಸ್ ಅನ್ನ ಆರ್ಕೇಂಜಲ್ ಮೈಕಲ್ ಹೊಟ್ಟೆಯ ಭಾಗದಿಂದ ತೆಗಿತಾ ಇದ್ದಾರೆ. ಇದರಿಂದ ಹೊಟ್ಟೆಯ ಭಾಗ, ಕೆಳ ಬೆನ್ನಿನ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಜಸ್ಟ್ ಗಮನಿಸ್ತಾ ಬನ್ನಿ. ವಿಶ್ರಾಂತಿಯ ಶಕ್ತಿ ಹೊಟ್ಟೆಯ ಭಾಗವನ್ನ ತಲುಪ್ತಾ ಇದೆ. ಯಾಕಂದ್ರೆ ಅಲ್ಲಿದ್ದಂತ ಬೇಡವಾದ ಎಲ್ಲಾ ಹೊರೆಗಳು ನಿಮ್ಮ ಹೊಟ್ಟೆಯ ಭಾಗದಿಂದ ಹೊರ ಹಾಕಿದೆ. ಅಲ್ಲೆಲ್ಲವೂ ಈಗ ಸಂಪೂರ್ಣವಾಗಿ ವಿಶ್ರಾಂತಿ ಆವರಿಸಿದೆ. ಹಾಗೆ ಮುಂದುವರೆದು ಪ್ರೇಯರ್ ಅನ್ನ ಕಂಟಿನ್ಯೂ ಮಾಡಿ. ನಾನು ಧೈರ್ಯ ಮತ್ತು ಬಲವನ್ನು ಹೊಂದಿದ್ದೇನೆ. ನೀವು ನನ್ನ ಮುಂದಿನ ಹೆಜ್ಜೆಗಳಲ್ಲಿ ನನ್ನೊಂದಿಗೆ ಇದ್ದೀರಾ ಎಂದು ನನಗೆ ಗೊತ್ತಿದೆ. ಹಾಗಾಗಿ ನಾನು ಧೈರ್ಯವನ್ನು, ಬಲವನ್ನು ಹೊಂದಿದ್ದೇನೆ. ಹಾಗೆ ಮೂಲಾಧಾರ ಚಕ್ರದಲ್ಲಿ ಇರುವಂತ ಎಲ್ಲ ಹೊರೆಗಳನ್ನ, ಅಭದ್ರತೆಯ ಭಾವನೆಯನ್ನ ಆರ್ಕೇಂಜಲ್ ಮೈಕಲ್ ತೆಗಿತಾ ಇದ್ದಾರೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ಮೂಲಾಧಾರ ಚಕ್ರದಲ್ಲಿ, ಯಾರಿಗೆ ಮೂಲಾಧಾರ ಚಕ್ರ ಯಾವುದು ಅಂತ ಗೊತ್ತಿಲ್ಲ, ಹೊಟ್ಟೆಯಿಂದ ಕೆಳಗಡೆಯ ಭಾಗ. ಮೂಲಾಧಾರ ಚಕ್ರದಲ್ಲಿ ಇದ್ದಂತ ಎಲ್ಲ ಹೊರೆಗಳನ್ನ ತೆಗಿತಾ ಇದ್ದಾರೆ ಆರ್ಕೇಂಜಲ್ ಮೈಕಲ್.
ಎಲ್ಲ ಹೊರೆಗಳನ್ನ ಆರ್ಕೇಂಜಲ್ ಮೈಕಲ್ ಮೂಲಾಧಾರ ಚಕ್ರದಿಂದ ತೆಗೆದ ನಂತರ ಅಲ್ಲಿಯೂ ಕೂಡ ವಿಶ್ರಾಂತಿಯ ಶಕ್ತಿ ತುಂಬಿಕೊಳ್ತಾ ಇದೆ. ಹಾಗೇ ಆ ವಿಶ್ರಾಂತಿಯ ಶಕ್ತಿ ಮುಂದುವರೆದು ಸಂಪೂರ್ಣ ಕಾಲುಗಳನ್ನ ಆವರಿಸಿದೆ. ಸಂಪೂರ್ಣ ಕಾಲುಗಳನ್ನ ಆವರಿಸಿದೆ ವಿಶ್ರಾಂತಿಯ ಶಕ್ತಿ. ತೊಡೆಯ ಭಾಗ, ಮಂಡಿಯ ಭಾಗ, ಕಾಲುಗಳು, ಪಾದಗಳು, ಕಾಲಿನ ಬೆರಳುಗಳು ಪ್ರತಿಯೊಂದನ್ನು ಆವರಿಸಿದೆ ವಿಶ್ರಾಂತಿ. ಈಗ ನೀವು ನೋಡ್ತಾ ಬನ್ನಿ, ಪಾದದಿಂದ ಹಾಗೇ ಮೇಲೆ ಮೇಲೆ ಬರ್ತಾ ಇದ್ದೀರಾ. ಸಂಪೂರ್ಣವಾಗಿ ವಿಶ್ರಾಂತಿಯಿಂದ ಕೂಡಿದೆ ನಿಮ್ಮ ದೇಹ. ವಿಶ್ರಾಂತಿಯ ಶಕ್ತಿಯಿಂದ ಕೂಡಿದೆ ನಿಮ್ಮ ದೇಹ. ಸಂಪೂರ್ಣ ದೇಹ ಬೆಳಕಿನೊಂದಿಗೆ ಒಂದಾಗಿದೆ. ನೀವೇ ಬೆಳಕಾಗಿ ಶೈನ್ ಆಗ್ತಾ ಇದ್ದೀರಾ. ಈಗ ಇನ್ನೊಮ್ಮೆ ಬಾಡಿಯನ್ನ ಸ್ಕ್ಯಾನ್ ಮಾಡಿ. ಸಂಪೂರ್ಣ ದೇಹ ಬೆಳಕಾಗಿದ್ಯಾ, ರಿಲ್ಯಾಕ್ಸ್ ಆಗಿದ್ಯಾ, ಇಲ್ಲ ಇನ್ನೂ ಎಲ್ಲಾದ್ರೂ ಬ್ಲಾಕೇಜಸ್ ಇದೆಯಾ? ಇನ್ನೂ ಎಲ್ಲಾದ್ರೂ ನನಗೆ ರಿಲ್ಯಾಕ್ಸೇಷನ್ ಇಲ್ಲ, ಅಲ್ಲಿ ಸ್ಟ್ರೆಸ್ ಇದೆ ಅನ್ನೋಂಥದ್ದು ಎಲ್ಲಾದ್ರೂ ಕಾಣಿಸ್ತಿದ್ಯಾ? ಅದನ್ನ ಗಮನಿಸ್ಕೊಳ್ಳಿ. ಜಸ್ಟ್ ಬಾಡಿಯನ್ನ ಸ್ಕ್ಯಾನ್ ಮಾಡ್ತಾ ಬನ್ನಿ. ಇನ್ನೆಲ್ಲಾದ್ರೂ ನನಗೆ ರಿಲ್ಯಾಕ್ಸ್ ಆಗಿಲ್ವಾ ಅಂತ. ಗಮನಿಸ್ಕೊಂಡು ನೋಟ್ ಮಾಡ್ಕೊಂಡ ನಂತರ ಆರ್ಕೇಂಜಲ್ ಮೈಕಲ್ಗೆ ಧನ್ಯವಾದವನ್ನ ಅರ್ಪಿಸೋಣ. ನಾ ಹೇಳೋದನ್ನ ನೀವು ಕೂಡ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಆರ್ಕೇಂಜಲ್ ಮೈಕಲ್, ನಿಮಗೆ ಧನ್ಯವಾದಗಳು. ನೀವು ನನ್ನ ಜೀವನದಲ್ಲಿ ಇರುವುದಕ್ಕಾಗಿ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಇನ್ ಮೈ ಲೈಫ್. ನಿಮ್ಮ ಪ್ರೆಸೆನ್ಸ್ ನನ್ನ ಜೀವನದಲ್ಲಿ ಇರುವುದಕ್ಕೆ ಧನ್ಯವಾದಗಳು. ನಾನು ಆರ್ಕೇಂಜಲ್ ಮೈಕಲ್ನ ಪ್ರೀತಿಯಾಗಿದ್ದೇನೆ ಮತ್ತು ನಾನು ಆರ್ಕೇಂಜಲ್ ಮೈಕಲ್ ಇಂದ ರಕ್ಷಿಸಲ್ಪಟ್ಟಿದ್ದೇನೆ. ಐ ಆಮ್ ಇಸ್ ಲವ್ ಅಂಡ್ ಐ ಆಮ್ ಪ್ರೊಟೆಕ್ಟೆಡ್. ನಾನು ಆರ್ಕೇಂಜಲ್ ಮೈಕಲ್ನ ಪ್ರೀತಿಯಾಗಿದ್ದೇನೆ ಮತ್ತು ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಜಸ್ಟ್ ಈ ಮೂಮೆಂಟ್ ಅನ್ನ ಎಂಜಾಯ್ ಮಾಡಿ. ನಿಮ್ಮ ಸೈಲೆನ್ಸ್ ಅನ್ನ, ನಿಮ್ಮೊಳಗಿನ ಸೈಲೆನ್ಸ್ ಅನ್ನ ಎಂಜಾಯ್ ಮಾಡಿ. ನಿಮ್ಮ ಉಸಿರಾಟವನ್ನ ಎಂಜಾಯ್ ಮಾಡಿ ಮತ್ತು ನಿಮ್ಮ ಸುತ್ತ ಇರುವ ಏಂಜಲ್ಸ್ನ ಶಕ್ತಿಯನ್ನ ಎಂಜಾಯ್ ಮಾಡಿ.
ಸಂಪೂರ್ಣ ದೇಹ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಸುತ್ತ ಏಂಜಲ್ಸ್‌ನ ಶಕ್ತಿ ಇದೆ. ಉಸಿರಾಟ ಹಗೂರವಾಗಿ ಆಗ್ತಾ ಇದೆ. ನಿಮ್ಮೊಳಗಿನ ಶಾಂತಿಯನ್ನ ನೀವು ಗಮನಿಸ್ತಾ ಇದ್ದೀರಾ, ವಿಟ್ನೆಸ್ ಮಾಡ್ತಾ ಇದ್ದೀರಾ. ಏಂಜಲ್ಸ್ ನಿಮ್ಮ ಸುತ್ತ ಇದ್ದಾರೆ. ಧನ್ಯವಾದವನ್ನ ಏಂಜಲ್ಸ್‌ಗೆ ಹೇಳ್ತಾ, ನಿಧಾನವಾಗಿ ನಿಮ್ಮ ಅವೇರ್‌ನೆಸ್ ಅನ್ನ ನೀವು ಕುಳಿತಿರುವಂತ ಸ್ಥಳಕ್ಕೆ ತಗೊಬನ್ನಿ. ನೀವು ಕುಳಿತಿರುವ ಜಾಗ, ಎಲ್ಲೆಲ್ಲಿ ನಿಮ್ಮ ದೇಹದ ಭಾಗಗಳು ನೆಲಕ್ಕೆ ಟಚ್ ಆಗಿದೆ ಅಥವಾ ಕುರ್ಚಿಗೆ ಟಚ್ ಆಗಿದೆ, ಅದನ್ನ ಗಮನಿಸ್ತಾ ಬನ್ನಿ. ಸ್ವಲ್ಪ ಕೈ ಬೆರಳುಗಳನ್ನ, ಕಾಲ್ ಬೆರಳುಗಳನ್ನ ಅಲುಗಾಡಿಸ್ತಾ ನಿಧಾನವಾಗಿ ವಾಸ್ತವ ಸಮಯಕ್ಕೆ ಬರ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋಂತ ಅಥವಾ ಏನಿದೆ ಅನ್ನೋಂತ ಪ್ರಜ್ಞೆಯನ್ನ ತಗೊಂತಾ ಇದ್ದೀರಾ. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ನಿಮ್ಮ ಕಣ್ಗಳನ್ನ ಓಪನ್ ಮಾಡಿ. ಫೈನ್. ಕಣ್ಗಳನ್ನ ನೀವೀಗ ಓಪನ್ ಮಾಡಬಹುದು. ಎಸ್. ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡ್ಬೋದು. ಓಕೆ, ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ ಅಂತ ಅಂದ್ಬಿಟ್ಟು. ಬಟ್ ನಾ ಫಸ್ಟ್ ಹೇಳ್ತಾ ಇದ್ದೀನಿ, ಯಾರ್ದು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿವರೆಗೂ ಆಗಿದೆ ಅವರಿಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಯೂಶಲಿ. ಅಂಡ್ ರೇಖಿ ಆಗಿರೋಂಥವ್ರಿಗೆ ತಕ್ಕ ಮಟ್ಟಿಗೆ ಆಗಿರತ್ತೆ. ಬಟ್ ಯಾರ್ದು ಏನೂ ಆಗಿಲ್ಲ ಅಂತ ಅನ್ಸುತ್ತೆ, ಯಾರ್ದು ಸಾರಿ ಏನೂ ಆಗಿಲ್ಲ ಅಂತ ಇದೆ ಅಂಥವ್ರದ್ದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗದೆ ಇರ್ಬೋದು. ಬಟ್ ಸ್ಟಿಲ್ ನಿಮ್ಗೆ ಏನಾದ್ರೂ ನೀವೇನು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಮೆಡಿಟೇಷನ್ ಮಾಡಿರೋಂಥ ಅಭ್ಯಾಸ ಆದ್ರೂ ಇತ್ತು ಅಂತ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗಿರತ್ತೆ. ಓಕೆ, ಎಸ್. ನಾನು ತಗೊಂತೀನಿ ನಿಮ್ಮನ್ನ, ಸೊ ದಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನನಗೆ ಶೇರ್ ಮಾಡ್ತಾ ಬನ್ನಿ. ಓಕೆ, ಹ್ಯಾಂಡ್ ರೈಸ್. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಓಕೆ, ಫೈನ್. ರೇಖಾ ಅವರು ಸೂಪರ್ ಮ್ಯಾಮ್. ಓಕೆ, ಅಂಜಲಿ ಅವರೇ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರ. ಮಂಜುಳಾ ಅವರು ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಓಕೆ, ಫೈನ್. ಓಕೆ, ರಿಲ್ಯಾಕ್ಸ್ಡ್. ಫೈನ್, ಫೈನ್. ಓಕೆ, ಮ್ಯಾಕ್ಸಿಮಮ್ ಪೀಪಲ್ಸ್ ರಿಲ್ಯಾಕ್ಸೇಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಅಂಡ್ ಯಾರಿಗಾದ್ರೂ ಕಲರ್ಸ್ ನಿಮ್ಮ ಬಾಡಿಯಿಂದ ಏನ್ ವೈಬ್ರೇಟ್ ಆಗ್ತಾ ಇದೆ ಅಂತ ಕೇಳಿದಾಗ ಕಲರ್ಸ್ ಏನಾದ್ರೂ ಕಾಣಿಸ್ತಾ ಯಾರಿಗಾದ್ರೂ? ಯಾವೆಲ್ಲ ಕಲರ್ಸ್ ನಿಮ್ಗೆ ಕಾಣಿಸ್ತು? ಗೋಲ್ಡ್ ಲೈಟ್, ಸಿಲ್ವರ್ ಲೈಟ್ ಅಥವಾ ಕಲರ್ಸ್, ಡಿಫ್ರೆಂಟ್ ಕಲರ್ಸ್, ಪ್ಯೂರ್ ವೈಟ್? ಫೈನ್, ವೈಟ್ ಸೂಪರ್. ಗೋಲ್ಡ್, ಅದೊಂದು ಸೀಕ್ರೆಟ್ ಇದೆ, ಸೊ ನಾ ಹೇಳ್ತೀನಿ. ಯಾರೋ ಓಡಾಡಿದ ಅನುಭವ? ಗ್ರೇಟ್. ಸಿಲ್ವರ್, ಗೋಲ್ಡ್, ಫೈನ್. ನೀವೆಲ್ಲರೂ ಕಮೆಂಟ್ ಹಾಕಿದ್ರೆ ನಾನು ಹೇಳ್ತೀನಿ ಆ ಕಲರ್ದು ಪರ್ಪಸ್ ಏನು ಅಂತ ಅಂದ್ಬಿಟ್ಟು. ವೈಟ್, ಫೈನ್. ಪ್ಯೂರ್ ವೈಟ್, ಗುಡ್. ಗೋಲ್ಡ್, ಗುಡ್. ಸಿಲ್ವರ್, ಓಕೆ. ಬೇರೆ ಕಲರ್ ಲೈಟ್ಸ್ ಯಾರಿಗೂ ಕಾಣಿಸಿಲ್ವಾ? ಲೈಕ್ ಪಿಂಕ್, ರೆಡ್,
ಆ ಥರದಲ್ಲಿ ವೈಬ್ರೇಟ್ ಆಗಿರೋಂಥದ್ದು ಯಾರಿಗೂ ಆಗಿಲ್ವಾ? ವೈಟ್. ಓಕೆ, ಫೈನ್. ಫೈನ್. ತುಂಬಾ ಕಲರ್ ಕಾಣಿಸ್ತು. ಪರ್ಪಲ್, ಪಿಂಕ್, ಗೋಲ್ಡ್. ಫೈನ್. ಫೈನ್. ಪ್ಯೂರ್ ವೈಟ್. ಗುಡ್. ಓಕೆ, ಫೈನ್. ಸೊ, ಈ ಒಂದು ಕಲರ್‌ನ ಲೈಟ್ಸ್‌ದು ಪರ್ಪಸನ್ನ ನಾನು ಹೇಳೋದಕ್ಕೂ ಮುಂಚೆ ಯಾರ್ದಾದ್ರೂ ಎಕ್ಸ್ಟ್ರಾರ್ಡಿನರಿ ಅನುಭವ ಆಗಿದೆ ಅನ್ನೋರಿದ್ರೆ ನೀವು ಶೇರ್ ಮಾಡ್ಬೋದು. ಚಾಟ್ ಬಾಕ್ಸಲ್ಲಿ ಹಾಕಿ ಸೊ ದಟ್ ನಾನು ನಿಮಗೆ ಮಾತಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ಎಕ್ಸ್ಟ್ರಾರ್ಡಿನರಿ ಅನುಭವ ಆಗಿದೆ. ಅಮೇಜಿಂಗ್ ಆಗಿತ್ತು ಅನುಭವ. ನನ್ನ ಫೀಲಿಂಗ್ಸನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ್ಯಂಡ್ ನಾನು ಫ್ಲೈಯಿಂಗ್ ಥರ ರೆಕ್ಕೆಗಳು ಕಾಣಿಸಿದ್ವು. ಗ್ರೇಟ್. ಗ್ರೇಟ್ ಮಂಜುಳಾ ಅವರೇ. ಫೈನ್. ಸೊ, ಯಾರಾದ್ರೂ ಮಾತಾಡೋದಿದ್ರೆ ಚಾಟ್ ಬಾಕ್ಸಲ್ಲಿ ಹಾಕಿ ನಾನು ತಗೊಂತೀನಿ. ಎಸ್, ಸ್ವಲ್ಪ ಬೇಗ. ಸೊ ದಟ್ ಕಲರ್ಸ್ದು ಏನು ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಲೆಟ್ ಗೋ ಮೈ ಪಾಸ್ಟ್ ಪೇನ್. ನೌ ಫೀಲಿಂಗ್ ರಿಲ್ಯಾಕ್ಸ್. ಗ್ರೇಟ್. ಓಕೆ, ಎಕ್ಸ್ಟ್ರಾರ್ಡಿನರಿ ಅನುಭವ ಐ ಥಿಂಕ್ ಮಂಜುಳಾ ಅವರಿಗೆ ಆಗಿದೆ. ರೆಕ್ಕೆ ತರ ಕಾಣಿಸಿರೋಂಥದ್ದು. ಮಂಜುಳಾ ಅವರೇ ಮಾತಾಡ್ತೀರಾ? ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ. ಬಾಡಿ ಫುಲ್ ರಿಲ್ಯಾಕ್ಸ್ಡ್. ಲೆಟ್ ಗೋ ಬಾಡಿ ಪೇನ್. ಓಕೆ, ಓಕೆ, ಫೈನ್. ಮಾಲಾ ಅವ್ರದ್ದು ಫೈನ್. ಮಂಜುಳಾ ಅವರೇ ನೀವು ಎಲ್ಲಿದ್ದೀರಾ ಅಂತ ಹುಡುಕ್ತಾ ಇದ್ದೀನಿ. ಒಂದ್ ಸೆಕೆಂಡ್. ಎಸ್. ಹಾ, ಮಂಜುಳಾ ಅವರೇ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀನಿ ನೋಡಿ ಮೇನ್ ಸ್ಟೇಜಿಗೆ ಇದಾಗೋದಿಕ್ಕೆ. ಅಂಡ್ ಅಲ್ಲಿ ಓಕೆ ಕೊಟ್ಟು ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಸೊ ಅದಾದ ನಂತರ ಯಾರಿಗೆಲ್ಲ ಏನೆಲ್ಲ ಕಲರ್ಸ್ ಕಾಣಿಸಿದೆ, ಏನ್ ಮೆಸೇಜ್ ಇದೆ ಏಂಜಲ್ಸ್ ಇಂದ ನೋಡೋಣ. ಎಸ್. ಅಂಡ್ ನಿಜ ಹೇಳ್ಬೇಕಂತ ಅಂದ್ರೆ ಆಕ್ಚುಲಿ ಈ ರೀತಿಯ ಮೆಡಿಟೇಷನ್ ಅನ್ನ ನಾನು ಡಿಸೈನ್ ಮಾಡಿರ್ಲಿಲ್ಲ. ಓಕೆ, ನಿನ್ನೆ ಕೂತು ನನ್ನ ಮೆಡಿಟೇಷನ್ ಅನ್ನ ಡಿಸೈನ್ ಮಾಡ್ಬೇಕಾದ್ರೆ ನಂದು ಮಾಡಿದ್ದು ಬೇರೆ ತರದಲ್ಲೇ ಮಾಡ್ಬೇಕು ಅನ್ನೋಂತ ಒಂದು ಡಿಸೈನ್ ಅನ್ನ ನಾನು ಪ್ಲಾನ್ ಮಾಡಿದ್ದು. ಬಟ್ ನಾನು ಆಗ್ಲೇ ಹೇಳ್ದಾಗೆ ಈ ಒಂದು ಸ್ಪಾಟ್ ಅಲ್ಲಿ ಕೂತಾಗ ಏಂಜಲ್ ನ ಒಂದು ಗೈಡೆನ್ಸ್ ಏನ್ ಬರ್ತಾ ಹೋಯ್ತು ಅದಕ್ಕೆ ತಕ್ಕಂತೆ ನಾನು ಮೆಡಿಟೇಷನ್ ಅನ್ನ ಇದ್ ಮಾಡ್ತಾ ಹೋದೆ. ನಾನಿಲ್ಲಿ ಆಕ್ಚುಲಿ ನಿಮ್ಗೆ ಮೆಡಿಟೇಷನ್ ಗೈಡ್ ಮಾಡ್ಬೇಕು ಅಂತ ಬರ್ಕೊಂಡಿರೋಂಥದ್ದೇ ಬೇರೆ ಆಗಿದೆ. ಬಟ್ ನಾನ್ ನಿಮ್ಗೆ ಇವತ್ತು ಗೈಡ್ ಮಾಡಿದ್ದು ಸೊ ನಾನ್ ಡಿಸೈನ್ ಮಾಡಿರೋಂತ ಮೆಡಿಟೇಷನ್ ಅಲ್ಲ. ಏಂಜಲ್ಸ್ ನಿಮ್ಗೆ ಯಾವ ಒಂದು ಮೆಡಿಟೇಷನ್ ಅನ್ನ ಗೈಡ್ ಮಾಡ್ಬೇಕು ಅಂತ ಇದ್ರು ಅದನ್ನ ನನ್ನ ಮೂಲಕ ನಿಮ್ಗೆ ಮಾಡಿಸಿದ್ದಾರೆ ಅಷ್ಟೇ. ಓಕೆ, ಸೊ ಇದು ನಂದಲ್ಲ, ಕಂಪ್ಲೀಟ್ಲಿ ಒಂದು ಏಂಜಲಿಕ್ ನ ಶಕ್ತಿ. ಅದಕ್ಕೆ ತಕ್ಕ ಹಾಗೆ ನಾನು ಗೈಡ್ ಮಾಡ್ತಾ ಹೋಗಿದ್ದೀನಿ. ಫೈನ್. ಓಕೆ, ಫೈನ್. ಮೇ ಬಿ ಮಂಜುಳಾ ಅವರಿಗೆ ಓಕೆ, ಓಕೆ. ಹಾ, ಮಂಜುಳಾ ಅವರೇ ಪಾಸಿಬಲ್ ಇದೆಯಾ ಈಗ? ಚೆಕ್ ಮಾಡಿ. ಅನ್ಮ್ಯೂಟ್. ಓಕೆ, ಫೈನ್. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ಬಿಕಾಸ್ ಆಗ್ತಿಲ್ಲ. ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸ್ಕ್ರೀನ್ ಕಾಣಿಸ್ತಿದ್ಯಾ? ಒಂದು ಎಸ್.
Yes, okay, okay, fine. Thank you. Uh, and ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನಂತ ಅಂದ್ರೆ ಜಸ್ಟ್ ನನ್ನ ಹೆಸರು ಗೊತ್ತಿರುತ್ತೆ. ಬಟ್ ನಮ್ಮ ಒಂದು ಡಿವೈನ್ ಹೀಲಿಂಗ್ ಸೆಂಟರ್‌ನ ಹೆಸರು ಬಂದ್ಬಿಟ್ಟು ಆಕ್ಚುಲಿ ಫ್ಲೈ ಹೈ ಅಂತ ಅಂದ್ಬಿಟ್ಟು. ಅಂಡ್ ಅದನ್ನ ಇಡೋದಿಕ್ಕೂ ಕೂಡ ಮೇನ್ ಕಾರಣ ಬಂದ್ಬಿಟ್ಟು ಒಂದು ಏಂಜಲ್‌ನ ಒಂದು ಗೈಡೆನ್ಸ್ ಅಂತಾನೆ ತಗೋಬಹುದು. ಫ್ಲೈ ಹೈ. ಓಕೆ. ಬಿಕಾಸ್ ಯೂಶುವಲಿ ನಾವು ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆದ ನಂತರ ಕಂಪ್ಲೀಟ್ ಆಗಿ ನಾವು ರಿಲ್ಯಾಕ್ಸ್ ಆದ ನಂತರ ನಾವು ಫೀಲ್ ಮಾಡುವಂಥದ್ದು ಏನಂತ ಅಂದ್ರೆ ನನ್ನ ಬಾಡಿ ಕಂಪ್ಲೀಟ್ ಹಗುರವಾಗಿದೆ, ನಾನು ಹಾರ್ತಾ ಇದ್ದೀನಿ, ಮೇಲೆ ಹಾರ್ತಾ ಇದ್ದೀನಿ, ಲೈಟ್ ವೆಯ್ಟ್ ಆಗಿ ಇದೆ ಅನ್ನೋವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಒಂದು ಹೆಸರಿಡ್ಬೇಕಲ್ಲ ಅನ್ನೋಂಥ ಟೈಮಲ್ಲಿ ಏಂಜಲ್ ಕೊಟ್ಟಂತ ಹೆಸರು ಫ್ಲೈ ಹೈ. ಓಕೆ. ಬಿಕಾಸ್ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆದ ನಂತರ ನಾವು ಮೇಲೆ ಹಗುರವಾಗಿ ಹಾರದಂತ ಅನುಭವವನ್ನ ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಬಟ್ ಇವತ್ತು ನಿಮ್ಗೆ ನಾನು ಏನ್ ಮೆಡಿಟೇಷನ್ ಅನ್ನ ಮಾಡಿಸ್ದೆ, ಆ ಎಲ್ಲ ಬ್ಲಾಕೇಜಸ್ ಏನಿದೆ ತಲೆಯಲ್ಲಿ ಸ್ಟೋರ್ ಆಗಿರುತ್ತೆ, ಹೆಗ್ಲುಗಳಲ್ಲಿ, ಅನಾಹತ ಚಕ್ರದಲ್ಲಿ, ಹೃದಯದ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ತೊಡೆಯ ಭಾಗದಲ್ಲಿ, ಕೈಗಳಲ್ಲಿ. ಎಷ್ಟೋ ಸಲ ನೀವು ಕೇಳ್ತಿರ್ತೀರಾ, ರೇಖಿ ತಗೊಂಡಿದ್ದೀನಿ ಮ್ಯಾಮ್, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಏನು ರಿಸಲ್ಟೇ ಬರ್ತಾ ಇಲ್ಲ. ಕೈಗಳು ಫುಲ್ಲು ನಿಮ್ಗೆ ಸ್ಟ್ರೆಸ್ಸು, ಟೆನ್ಷನ್ನು, ಅದೇ ಹೊರೆಗಳು, ಬೇಡದ ಕರ್ಮಗಳೇ ತುಂಬಿಕೊಂಡಿದ್ರೆ ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅದು ಜಸ್ಟ್ ಅದನ್ನ ರಿಲ್ಯಾಕ್ಸ್ ಮಾಡೋದಿಕ್ಕೆ, ಅದನ್ನ ತೆಗಿಯೋದಿಕ್ಕೆ ಹೋಗ್ತಿರತ್ತೆ. ಇನ್ ರಿಸಲ್ಟ್ ಬರೋದು ಯಾವಾಗ ಬರುತ್ತೆ, ಬಟ್ ಲೇಟ್ ಆಗುತ್ತೆ. ಫಸ್ಟ್ ಇದನ್ನ ಕ್ಲಿಯರ್ ಮಾಡೋದಿಕ್ಕೆ ಆ ಎನರ್ಜಿ ಎಲ್ಲವೂ ಹೋಗ್ತಾ ಇರುತ್ತೆ. ಓಕೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಎಲ್ಲಾ ಬ್ಲಾಕೇಜಸ್ ಏನಿದೆ ಇದು ಯಾವುದು ನಮ್ಮನ್ನ ಹಾರೋದಕ್ಕೆ ಬಿಡೋದಿಲ್ಲ, ಮೇಲೆ ಹಗುರವಾದಂತ ಅನುಭವವನ್ನ ಕೊಡೋದಿಲ್ಲ. ಅಂಡ್ ಅದ್ರ ತಕ್ಕ ಹಾಗೆ ನಾನು ಡಿಸೈನ್ ಮಾಡಿರೋಂಥದ್ದು ಈ ಒಂದು ಗೇಮ್ ಪ್ಲಾನ್, ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್. ಓಕೆ. ಈ ಒಂದು ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಅನ್ನೋದನ್ನ ಈಗ ಆಲ್ರೆಡಿ ತುಂಬಾ ಜನ ತಗೊಂಡಿದ್ದೀರಾ ಪ್ಯಾಕೇಜ್ ಅನ್ನ. ಅಂಡ್ ಯಾರಿಗೆಲ್ಲ ಒಂದು ಕಲರ್ ಲೈಟ್ಸ್ ಕಾಣಿಸ್ತು, ಜಸ್ಟ್ ಲೈಕ್ ರೈನ್ಬೋ ಕಲರ್ಸ್ ಅಂತ ನೀವ್ ಹೇಳಿದ್ರಿ, ರೈನ್ಬೋ ಕಲರ್ಸ್ ಕಾಣಿಸ್ತು ನನಗೆ, ಅಥವಾ ಪಿಂಕ್, ರೆಡ್, ಗ್ರೀನು, ಈ ರೀತಿ ಬೇರೆ ಬೇರೆ ಕಲರ್ಸ್ ನ ಕಾಣಿಸ್ತು, ನೀವು ಈ ಸ್ಟೇಜ್ ಅಲ್ಲಿ ಇದ್ದೀರಾ. ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಅನ್ನೋಂತ ಸ್ಟೇಜ್ ಅಲ್ಲಿ ನೀವೀಗ ಇದ್ದೀರಾ. ಓಕೆ. ಇಲ್ಲಿ ಓಕೆ. ಇಲ್ಲಿಂದ ನೀವು ನೆಕ್ಸ್ಟ್ ಮುಂದೆ ಹೋಗ್ಬೇಕಾಗತ್ತೆ, ಮುಂದೆ ಹೋಗ್ಬೇಕಾಗತ್ತೆ, ಮುಂದೆ ಹೋಗ್ಬೇಕಾಗತ್ತೆ. ಮೇಲೆ ಮೇಲೆ ನೀವು ಹತ್ತುತ್ತಾ ಹೋಗ್ಬೇಕಾಗತ್ತೆ. ಇದು ಅದಕ್ಕೋಸ್ಕರ ನಾನು ರಾಕ್ನೆ ಕೊಟ್ಟಿದ್ದೀನಿ, ಅಂದ್ರೆ ಕಲ್ಲಿನ ಚಿತ್ರವನ್ನೇ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊಟ್ಟಿದ್ದೀನಿ. ಈ ಸ್ಟೇಜ್ ಏನಿದೆ, ನಿಮ್ಮ ಕರ್ಮಗಳು ನಿಮ್ಮನ್ನ ಬಿಡ್ತಾ ಇರೋದಿಲ್ಲ. ನಾನ್ ಮೇಲ್ ಹೋಗ್ಬೇಕು, ನಾನ್ ಹಾರಾಡ್ಬೇಕು ಅಂತ ಅಂದ್ರೂ ಕೂಡ ನಿಮ್ಮ ಕರ್ಮಗಳು ನಿಮ್ಗೆ ಬಿಡ್ತಾ ಇರೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಕಣ್ಮುಚ್ಚಿ ಮೆಡಿಟೇಷನ್ ಕೂಡ ಅವ್ರ ಕೈಲಿ ಮಾಡಕ್ ಸಾಧ್ಯ ಆಗ್ತಿರೋದಿಲ್ಲ. ಯಾಕೆ ಅಂತ ಅಂದ್ರೆ ಅಷ್ಟು ಕರ್ಮಗಳು ಅವರನ್ನ ಹಿಡಿದಿಟ್ಟಿರತ್ತೆ. ಓಕೆ. ಸೊ ಈ ಒಂದು ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಇದ್ರ ರಿಲೇಟೆಡ್ ಆಗಿ ಸಂಡೇ ವರ್ಕ್ಶಾಪ್ ಇದೆ. ಸೊ ಅಲ್ಲಿ ನಾನು ಇನ್ನ ಡೀಟೈಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತೀನಿ. ಇದು 21 to 3 months ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಮೀನ್ಸ್ 21 days ಇಂದ 3 months ಒಳಗಡೆ ಈ ಒಂದು ಕಾರ್ಮಿಕ್ ಕನೆಕ್ಷನ್ಸ್ ಅನ್ನ ನಿಮ್ಗೆ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ, ಎಲಿಜಿಬಿಲಿಟಿ ಇರುತ್ತೆ. ಓಕೆ. ಸೊ ಇದು ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಆಗಿದೆ. ಸೊ ಇಲ್ಲಿಗೆ ನೀವು ಇರೋದಿಲ್ಲ. ಬಿಕಾಸ್ ನೀವು ಇಲ್ಲಿ ಮೆಡಿಟೇಷನ್ ಅಲ್ಲಿ ಅಟೆಂಡ್ ಆಗಿದ್ದೀರಾ ಅಂತ ಅಂದ್ರೆ ಇಲ್ಲಿಗೆ ನೀವು ಎಲಿಜಿಬಲ್ ಇದ್ದೀರಾ, ಈ ಸ್ಟೆಪ್ಪಿಗೆ ಬರೋದಿಕ್ಕೆ ಎಲಿಜಿಬಲ್ ನೀವು ಇದ್ದೀರಾ ಅಂತ. ಇದಕ್ಕಿಂತನೂ ಕೂಡ ಇನ್ನ ಕೆಲವು ಕೆಳಗಡೆಯ ಸ್ಟೆಪ್ಸ್ ಗಳಿದೆ. ಅವರಿಗೆ ಆಕ್ಚುಲಿ ಅವ್ರ ಕರ್ಮಗಳು ಏನು, ನಾನು ಯಾಕೆ ಇಲ್ಲಿ ಇದ್ದೀನಿ, ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಲೈಫ್ ಪರ್ಪಸ್ ಏನು, ನಾನು ಹಿಂಗ್ ಮಾಡ್ತಾ ಇದ್ದೀನಲ್ಲ, ನಾನು ಯಾಕೆ ಮಾಡ್ತಾ ಇದ್ದೀನಿ, ಅದು ಅವ್ರಿಗೆ ಗೊತ್ತೂ ಇರೋದಿಲ್ಲ. ಅಂಡ್ ಅದ್ರ ಬಗ್ಗೆ ಯೋಚಿಸೋದಿಕ್ಕೂ ಅವ್ರು ಹೋಗೋದಿಲ್ಲ, ಅದ್ರ ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ಳೋದಿಕ್ಕೂ ಹೋಗೋದಿಲ್ಲ. ಓಕೆ. ಜಸ್ಟ್ ಲೈಕ್ ಇವಾಗ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ. ಮೀನ್ಸ್ ಪ್ರಾಣಿಗಳು ಅವು ಹೊಟ್ಟೆ ಹಸ್ದಾಗ ತಿಂತವೆ, ಮುಗೀತು. ಅದಾದ್ಮೇಲೆ ಅವು ಸ್ಟೋರ್ ಮಾಡಿಡೋ ಅಂತದ್ದು ಅಥವಾ ಇನ್ನೊಂದು ಅವ್ರಿಗ್ ಬೇಕು ಇವ್ರಿಗ್ ಬೇಕು ಅಂತ ಕೂಡ್ಸಿಡೋ ಅಂತದ್ದು ಆ ಕೆಲ್ಸವನ್ನ ಪ್ರಾಣಿಗಳು ಮಾಡಲ್ಲ. ಬಟ್ ನಾವು
ಸ್ವಲ್ಪ ಥಿಂಕ್ ಮಾಡ್ತೀವಿ. ವಾಟ್ ಅಬೌಟ್ ಫ್ಯೂಚರ್? ಮುಂದೆ ಯಾವ ರೀತಿ? ಅಥವಾ ನೆಕ್ಸ್ಟಿಗೆ ಯಾವ ರೀತಿ ಮಾಡುವಂಥದ್ದು? ಸೇವಿಂಗ್ಸ್ ಏನಾದ್ರೂ ಇಟ್ಕೋಬೇಕಾ? ಅದನ್ನ ನಾವ್ ಯೋಚನೆ ಮಾಡ್ತೀವಿ. ಓಕೆ. ಸೊ ಈ ಒಂದು ಸ್ಟೇಜಿಗೆ ಬಂದಂತವ್ರು ಕಾರ್ಮಿಕ್ ಲೆವೆಲ್ ಅಲ್ಲಿ ಥಿಂಕ್ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಇರುತ್ತೆ. ಮೀನ್ಸ್ ನೀವೇನ್ ಹೇಳಿದ್ರಿ, ನನ್ನ ಬಾಡಿ ಪಿಂಕ್ ಕಲರ್ ಅಲ್ಲಿ ಶೈನ್ ಆಗ್ತಾ ಇತ್ತು, ಅಥವಾ ಕಣ್ ಮುಂದೆ ಪಿಂಕ್ ಕಲರ್ ಲೈಟ್ ಅಥವಾ ರೆಡ್ ಕಲರ್ ಲೈಟ್ ಅಥವಾ ಇನ್ಯಾವುದೇ ರೀತಿಯ ಗ್ರೀನ್ ಲೈಟ್, ಆ ರೀತಿಯ ಕಲರ್ಸ್ ಗಳು ಕಾಣಿಸಿದ್ರು, ಈ ಒಂದು ಲೆವೆಲ್ಗೆ ಬರುವಂತ ಕೆಪಾಸಿಟಿ ನಿಮ್ಗೆ ಇವಾಗ ಇರತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಎಂಪವರ್ ಯುವರ್ ಇನ್ನರ್ ಗಾಡೆಸ್. ಇನ್ನರ್ ಗಾಡೆಸ್ ನಮ್ಮ ಒಳಗಿನ ದೇವಿಯನ್ನ ಶಕ್ತಿಯುತಗೊಳಿಸಿ. ಬಿಕಾಸ್ ಫಸ್ಟ್ ನಾನು ಇದನ್ನ ಆಕ್ಚುಲಿ ಡಿಸೈನ್ ಮಾಡಿದ್ದು ಲೇಡೀಸ್ಗೋಸ್ಕರ. ಓಕೆ. ಸೊ ಅದಕ್ಕೋಸ್ಕರ ನಾನು ಇನ್ನರ್ ಗಾಡೆಸ್ ಅಂತಾನೆ ನಾನು ಕೊಟ್ಟಿದ್ದೀನಿ. ನಮ್ಮ ಒಳಗಿನ ದೈವಿ ಶಕ್ತಿಯನ್ನ, ದೇವತೆಯನ್ನ ಜಾಗೃತಗೊಳಿಸುವಂತ ಒಂದು ಟೈಮ್, ಸಂದರ್ಭ. ಸೊ ಅದು ಬಂದ್ಬಿಟ್ಟು ನಿಮ್ಗೆ 6 ಮಂತ್ಸ್ ಅಲ್ಲಿ ನೀವು ಈ ಸ್ಟೇಜ್ ಅನ್ನ ಬ್ರೇಕ್ ಮಾಡಿ ಮುಂದೆ ಹೋಗ್ಬೋದು. ಓಕೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟ್ಲೆಸ್ ಲಿವಿಂಗ್ ಕೋಚಿಂಗ್. ಮೀನ್ಸ್ ಎಲ್ಲದಕ್ಕೂ ನಾವು ಬೌಂಡ್ರೀಸ್ ಅನ್ನ ಹಾಕೋತೀವಿ. ನಮ್ಮನ್ನ ನಾವು ಲಿಮಿಟ್ ಮಾಡ್ಕೋತೀವಿ. ನನ್ ಕೈಲಿ ಆಗತ್ತಾ, ಅದು ಮತ್ತೊಂದು ಶತ್ರು. ಎಷ್ಟೋ ಜನಕ್ಕೆ ಇಲ್ಲಿ ಇನ್ನೊಂದು ಹೇಳೋದ್ ಬರುತ್ತೆ. ಎಷ್ಟೋ ಜನಕ್ಕೆ ಸಿಲ್ವರ್ ಲೈಟ್ ನನಗ್ ಕಾಣಿಸ್ತು ಅಂತ ಹೇಳಿದ್ರಿ. ನೀವ್ ಈ ಸ್ಟೇಜ್ ಅಲ್ಲಿ ಇದ್ದೀರಾ. ಸಿಲ್ವರ್ ಲೈಟ್ ನಿಮ್ ಮೀನ್ಸ್ ಇದ್ದೀರಾ ಇನ್ ದ ಸೆನ್ಸ್ ಇಲ್ಲಿಗೆ ಬರೋಂತ ಕೆಪಾಸಿಟಿ ನಿಮ್ಗೆ ಈಗ ಇದೆ. ಯೂನಿವರ್ಸ್ ಇಸ್ ಸಪೋರ್ಟಿಂಗ್ ಯು. ಬಟ್ ನೀವು ಅಲ್ಲಿಗೆ ಆಕ್ಷನ್ ಅನ್ನ ತಗೊಂಡು ಬರೋದಿಕ್ ರೆಡಿ ಇದ್ದೀರಾ ಇಲ್ವಾ? ಇಟ್ಸ್ ಅಪ್ ಟು ಯು. ಓಕೆ. ಸೊ ಇದು ಎಂಪವರ್ ಯುವರ್ ಇನ್ನರ್ ಗಾಡೆಸ್. ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟ್ಲೆಸ್ ಲಿವಿಂಗ್ ಕೋಚಿಂಗ್. 12 ಮಂತ್ಸ್ ಅಲ್ಲಿ ಈ ಒಂದು ಸ್ಟೇಜ್ ನೀವು ಬ್ರೇಕ್ ಮಾಡಿ ಮುಂದೆ ಹೋಗ್ಬೋದು. ಈ ಲಿಮಿಟ್ಲೆಸ್ ಲಿವಿಂಗ್ ಕೋಚಿಂಗ್ ಏನಿದೆ, 12 ಮಂತ್ಸ್ ನ ಒಂದು ಸ್ಟೇಜ್ ಇದಾಗಿದೆ. ಅಂಡ್ ಎಷ್ಟು ಜನಕ್ಕೆ ಗೋಲ್ಡ್ ಕಲರ್ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರಲ್ಲ, ಗೋಲ್ಡ್ ಕಲರ್ ಕಾಣಿಸ್ತಿತ್ತು ಅಂತ. ಸೊ ಅವರಿಗೆ ಆಕ್ಚುಲಿ ಯೂನಿವರ್ಸ್ ಇಲ್ಲಿವರೆಗೂ ಬರೋ ಅಂತ ಒಂದು ಕೆಪಾಸಿಟಿಯನ್ನ, ಶಕ್ತಿಯನ್ನ ದಯಪಾಲಿಸಿದೆ. ಮೀನ್ಸ್ ಶಕ್ತಿ ಇನ್ ದ ಸೆನ್ಸ್ ನಿಮ್ಮ ಕರ್ಮಗಳು ನಿಮ್ಗೆ ದಾರಿಯನ್ನ ಕೊಟ್ಟಿದೆ. ಬಟ್ ನೀವು ಮೆಟ್ಲತ್ತಿ ಇಲ್ಲಿವರೆಗೆ ಹೋಗ್ತೀರಾ, ಇಲ್ಲ ನಾನು ಇಲ್ಲೇ ಇದಾಗ್ತೀನಿ, ಅಥವಾ ಇದಕ್ಕಿಂತನೂ ಕೆಳಗಡೆಯ ಸ್ಟೇಜಸ್ ಇದೆ, ಅಲ್ಲೇನೆ ನಾನು ಜಸ್ಟ್ ಇರ್ತೀನಿ, ನನ್ಗೆ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನನ್ನ ಕರ್ಮಗಳು ಯಾವ್ದೆಲ್ಲ ಕರ್ಮಗಳು ನನ್ನ ಹಿಡ್ದಿಟ್ಟಿದೆ ಅನ್ನೋದನ್ನ ತಿಳ್ಕೊಂಡು ನಾನೇನು ಮಾಡ್ಬೇಕಾಗಿಲ್ಲ, ನನಗ್ ಮುಂದೆ ಹೋಗೋಂತ ಅವಶ್ಯಕತೆ ಇಲ್ಲ ಅಂದ್ರೆ ಎಸ್ ಅಫ್ ಕೋರ್ಸ್. ಬಟ್ ಯೂನಿವರ್ಸ್ ಅದ್ರ ಕಡೆಯಿಂದ ಸಪೋರ್ಟ್, ಏಂಜಲ್ಸ್ ಅವ್ರ ಕಡೆಯಿಂದ ಸಪೋರ್ಟ್ ಏನ್ ಮಾಡ್ಬೇಕು ಅದನ್ನ ನಿಮ್ಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಡಿ ಆ ಒಂದು ವೈಬ್ರೇಷನ್ ಅನ್ನ ಇಂಡಿಕೇಟ್ ಮಾಡಿದೆ, ಆ ಒಂದು ಕಲರ್ ವೈಬ್ರೇಷನ್ ಅನ್ನ ನಿಮ್ಮಿಂದ ಹೊರ ಹಾಕಿದೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೇಕ್ ಆಲ್ ಯುವರ್ ಬೌಂಡ್ರೀಸ್. ಈ ಒಂದು ಸ್ಟೇಜ್ ಏನಿದೆ, ಆಕ್ಚುಲಿ ಪ್ಯೂರ್ ಲೈಟ್ ಅಂತ ಏನ್ ಹೇಳಿದ್ರಿ, ಅಲ್ಲಿ ಏನೂ ಇರೋದಿಲ್ಲ ಅಂಡ್ ಅಲ್ಲಿ ಎಲ್ಲವೂ ಇರುತ್ತೆ. ವೈಟ್ ಲೈಟ್ ಅಂತ ಅಂದ್ರೆ ಅಲ್ಲಿ ಏನೂ ಇರೋದಿಲ್ಲ ಆಕ್ಚುಲಿ, ಅದ್ರ ಜೊತೆಗೆ ಎಲ್ಲವೂ ಇರುತ್ತೆ. ತುಂಬಾ ಜನ ವೈಟ್ ಅಂತ ಕೂಡ ಹೇಳಿದ್ರಿ. ಮೀನ್ಸ್ ಯೂನಿವರ್ಸ್ ನಿಮ್ಮ ಎಲ್ಲಾ ಒಂದು ಬೌಂಡ್ರೀಸ್ ಅನ್ನ ಬ್ರೇಕ್ ಮಾಡುವಂತ ಒಂದು ಕೆಪಾಸಿಟಿಯನ್ನ, ಶಕ್ತಿಯನ್ನ ನಿಮ್ಗೆ ದಯಪಾಲಿಸೋದಿಕ್ಕೆ, ಸಪೋರ್ಟ್ ಮಾಡೋದಿಕ್ಕೆ ರೆಡಿ ಇದ್ದಾರೆ. ಬಟ್ ಓನ್ಲಿ ನೇಮ್ ಆ ಒಂದು ಸ್ಟೇಜ್ ಅಲ್ಲಿ ಇಲ್ಲ ಅಂತ ಆದ್ರೆ, ಮೀನ್ಸ್ ಈಗ ಕೆಲವರಿಗೆ ವೈಟ್ ಲೈಟ್ ಕಾಣಿಸಿದೆ, ಬ್ರೇಕ್ ಆಲ್ ಯುವರ್ ಬೌಂಡ್ರೀಸ್, ಈ ಸ್ಟೇಜ್ ಅಲ್ಲಿ ನೀವು ಇರ್ಬೇಕಾಗಿತ್ತು ಅಥವಾ ಇರೋದಿಕ್ ನೀವು ಅರ್ಹರಾಗಿದ್ದೀರಾ. ಬಟ್ ನೀವು ಹೇಳ್ಬೋದು, ಮೇಡಮ್ ನನ್ಗೆ ನನ್ನ ಕರ್ಮಗಳೇನು ಅನ್ನೋದು ಕೂಡ ನನಗ್ ಗೊತ್ತಿಲ್ಲ, ನನ್ಗೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅನ್ನೋದೇ ನನಗ್ ಗೊತ್ತಿಲ್ಲ ಅಂತ ಅಂದ್ರೆ, ಅದಕ್ಕಿಂತನೂ ಕೆಳಗಡೆ ಸ್ಟೇಜ್ ಅಲ್ಲಿ ನೀವ್ ಇದ್ದೀರಾ ಅಂತ ಅಂದ್ರೆ, ಯೂನಿವರ್ಸ್ ನಿಮ್ಗೆ ಇಲ್ಲಿಗೆ ಹೋಗೋದಿಕ್ಕೆ ಕೆಪಾಸಿಟಿಯನ್ನ ನಿಮ್ ಕೊಟ್ಟಿದ್ರು ಸಹ ನೀವ್ ಇಲ್ಲೇ ಇದ್ದೀರಾ. ಯೂನಿವರ್ಸ್ ನಿಮ್ಗೆ ಮೆಟ್ಲುಗಳನ್ನ ಕೊಡ್ಬೋದು, ದಾರಿಯನ್ನ ತೋರಿಸ್ಬೋದು, ಫೈನಲ್ ಆಗಿ ಹತ್ತೋಗೋಂತದ್ದು ನಿಮ್ ಮೇಲೆ ಇರತ್ತೆ. ಓಕೆ. ಆಕ್ಷನ್ ಅನ್ನ ತಗೋತಾ ಇಲ್ಲ ನೀವು, ಕ್ಲಿಯರ್ ಇಂಡಿಕೇಶನ್. ಈಗ ಕೆಲವರು ಗೆ ಗೋಲ್ಡ್ ಲೈಟ್ ಕಾಣಿಸಿದೆ, ಬಟ್ ಇಲ್ಲ ಮೇಡಮ್ ನಾನು ಇನ್ನೂ ಇಲ್ಲೇ ಇದ್ದೀನಿ, ಮೀನ್ಸ್ ನನ್ಗೆ ಕರ್ಮಗಳು ಗೊತ್ತಿಲ್ಲ, ನನ್ ಕಾರ್ಮಿಕ್ ಯಾವ ಒಂದು ಸೋಲ್ ಲೆಸನ್ ಅನ್ನ ನಾನು ಕಲಿತಾ ಇದ್ದೀನಿ, ನನ್ನ ಕಾರ್ಮಿಕ್ ಕನೆಕ್ಷನ್ ಏನಿದೆ, ನಾನ್ ಯಾಕೆ ಇನ್ನ ಕಷ್ಟ ಅನುಭವಿಸ್ತಾ ಇದ್ದೀನಿ, ಪ್ರತಿಯೊಂದು ನನಗ್ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ನೀವಿನ್ನ ಈ ಸ್ಟೇಜ್ ಅಲ್ಲಿ ಇದ್ದೀರಾ. ಅದೇ ರೀತಿಯಲ್ಲಿ ತುಂಬಾ ಜನ ಸಿಲ್ವರ್ ಕಲರ್ ಅಂತ ಏನ್ ಹೇಳಿದ್ರಿ, ಅವ್ರದ್ದು ಅಷ್ಟೇ,
ನಿಮ್ಗೆ ಯೂನಿವರ್ಸ್ ಇಲ್ಲಿವರೆಗೆ ಬರೋದಿಕ್ಕೆ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಅಂಡ್ ಇದಿಷ್ಟೇನಾ ಫಿಕ್ಸಾ ಅಂದ್ರೆ ನಾನಿವಾಗ ಇಲ್ಲಿದ್ದೀನಿ, ನನಗೆ ಸಿಲ್ವರ್ ಲೈಟ್ ಕಾಣಿಸ್ತು ಅಂದ್ರೆ ನಾನು ಇಲ್ಲಿವರೆಗೆ ಅಷ್ಟೇ ಹೋಗ್ಬಹುದಾ, ಇನ್ನು ಮೇಲ್ ಹೋಗಕ್ಕಾಗಲ್ವಾ ಅಂತ ಅಂದ್ರೆ ಈಗಿನ ಒಂದು ಸಿಚುಯೇಷನ್ ನಿಮ್ಗೆ ಇಲ್ಲಿವರೆಗೆ ದಾರಿಯನ್ನ ಮಾಡಿದೆ ಯೂನಿವರ್ಸ್. ಬಟ್ ನೀವ್ ಇಲ್ಲಿಗೆ ಬಂದ ನಂತರ ಮುಂದಿನ ದಾರಿ ಖಂಡಿತವಾಗಿ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಬರುತ್ತೆ. ಓಕೆ, ಫೈನ್. ಸೊ ಇದು ಆಕ್ಚುಲಿ ನಿಮ್ಮ ಒಂದು ಬಾಡಿಯಿಂದ ಎಮಿಟ್ ಆದಂತ ಕಲರ್ಸ್ ನ ಸೀಕ್ರೆಟ್. ಎಸ್. ಸೊ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಅಂತ ಅಂದ್ಬಿಟ್ಟು ನಾನು ಏನ್ ಹೇಳ್ದೆ, ರಾಕ್ ಫಾರ್ಮ್ ಮೀನ್ಸ್ ಅಲ್ಲಿ ನಿಮ್ಮ ಆಕ್ಚುಲಿ ಕರ್ಮಗಳು, ಸೋಲ್ನ ಒಂದು ಕಾರ್ಮಿಕ್ ಕನೆಕ್ಷನ್ಸ್ ಏನಿದೆ ಅದೆಲ್ಲವೂ ನಿಮ್ಗೆ ಗೊತ್ತಾಗತ್ತೆ ಅಂತ ಅಂದ್ಬಿಟ್ಟು ಅದರ ರಿಲೇಟೆಡ್ ಆಗಿ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಪ್ಯಾಕೇಜ್ ಅಲ್ಲಿ ನಾನ್ ಡಿಸೈನ್ ಮಾಡಿರೋಂಥದ್ದು ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ಒಂದ್ಸಲ ತೋರ್ಸೋದಾದ್ರೆ, ಒಂದು ಸೆಕೆಂಡ್. ಎಸ್, ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಡೀಟೈಲ್ 1 ಅವರ್ ಪರ್ಸನಲ್ ಕನ್ಸಲ್ಟೇಷನ್ ಇರುತ್ತೆ ವಿತ್ ಕ್ಲಾರಿಟಿ. ಓಕೆ, ಮೀನ್ಸ್ ನೀವು ಯಾಕೆ ಆ ಒಂದು ಇಶ್ಯೂನಲ್ಲಿ ಸ್ಟ್ರಕ್ ಆಗಿದ್ದೀರಾ, ಯಾವ ಒಂದು ಇಶ್ಯೂನಲ್ಲಿ ಸ್ಟ್ರಕ್ ಆಗಿದ್ದೀರಾ, ಅದು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು. ಅಂಡ್ ಅದ್ರ ಜೊತೆಗೆ ಲೆವೆಲ್ 1 ಇದಿರತ್ತೆ. ಕಾಣಿಸ್ತಿದ್ಯಾ ನಿಮ್ಗೆ? ಓಕೆ, ಸ್ಕ್ರೀನ್ ಕಾಣಿಸ್ತಿದೆ, ಫೈನ್. ನೆಕ್ಸ್ಟ್ ಅದಾದ ನಂತರ ಬೋನಸ್ಗಳು. ಓಕೆ, ಅದು ಕೂಡ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಬೋನಸ್ 1 ಎನರ್ಜಿ ಸರ್ಕಲ್ ರಿಲೇಟೆಡ್ ಟು ಇಶ್ಯೂ, ಹಾಗೇನೆ ಬೋನಸ್ 2 ಆಗಿ ಏಂಜಲ್ ಸಿಂಬಲ್ಸ್ಗಳು. ಸೊ ದಟ್ ಆ ಒಂದು ಸಿಂಬಲ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಒಂದು ಕಾರ್ಮಿಕ್ ಸ್ಟ್ರಗಲ್ಸ್ ಅನ್ನ ನೀವು ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ಅಂಡ್ ಸಮ್ ಮಂತ್ರದ ರೀತಿ ಚಾಂಟ್ ಮಾಡೋದಿಕ್ಕೆ ಒಂದಷ್ಟು ಲೈನ್ಸ್ ಗಳು ನಿಮ್ಗೆ ಸಿಗುತ್ತೆ, ಮನ್ಸಲ್ಲಿ ನೀವು ಚಾಂಟ್ ಮಾಡ್ತಾ ಬರ್ಬೋದು. ಅಂಡ್ ಆಫ್ಟರ್ ದ ಸೆಷನ್, ನೀವು ಸೆಷನ್ ನ ನಂತರ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನೋಂಥದ್ದು ಇಲ್ಲಿದೆ. ಮೀನ್ಸ್ ಸೆಷನ್ ಆದ ನಂತರ ಆ ಒಂದು 3 ಮಂತ್ಸ್ ನ ನಂತರ 21 ದಿನದಿಂದ 3 ತಿಂಗಳ ಒಳಗಡೆ ಶಾಂತಿಯನ್ನ ನೀವು ನೋಡ್ತಾ ಬರ್ತೀರಾ. ಪ್ರತಿಯೊಂದಕ್ಕೂ ನಿಮ್ಗೆ ಕಾರಣಗಳು ಸಿಗ್ತಿರತ್ತೆ, ಯಾರೋ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ, ಕಾರಣ ಗೊತ್ತಾಗ್ತಿರತ್ತೆ. ಯಾ ಸಿಚುಯೇಷನ್ ಪದೇ ಪದೇ ನಿಮ್ಗೆ ಚಾಲೆಂಜಿಂಗ್ ಆಗ್ತಿರತ್ತೆ, ಕಾರಣ ಗೊತ್ತಾಗ್ತಿರತ್ತೆ. ಅಂಡ್ ಯಾವುದೇ ಒಂದು ಇಶ್ಯೂ ಏನೇ ಒಂದು ಸಂದರ್ಭದಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಯಾಕೆ ನಾನು ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಗೊತ್ತಾಗ್ತಿರತ್ತೆ. ಅಂಡ್ ಹಾಗೇನೆ ನೆಕ್ಸ್ಟ್ ಮುಂದೆ ನೀವು ನನ್ನ ಕೈಲಿ ಆಗಲ್ಲಪ್ಪ, ನಾನು ಸಾಕಾಗೋಗಿದ್ದೀನಿ ಜೀವನದಲ್ಲಿ, ಈ ರೀತಿಯ ಒಂದು ಡಿಮೋಟಿವೇಟ್ ಮಾತುಗಳನ್ನ ನೀವು ಆಡೋದಿಲ್ಲ. ಮೋಟಿವೇಟ್ ಆಗಿ ನಿಲ್ತೀರಾ, ಅದೇನ್ ಬರ್ಲಿ ಅಪ್ಕಮಿಂಗ್ ಚಾಲೆಂಜಸ್ ನಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅನ್ನುವಂತ ಒಂದು ಧೈರ್ಯ ಶಕ್ತಿ ಅಂತೂ ನಿಮ್ಗೆ ಬರುತ್ತೆ. ಓಕೆ, ಸೊ ಇದು ಒಂದಷ್ಟು ಟೆಸ್ಟಿಮೋನಿಯಲ್ಸ್ ನೀವು ನೋಡೋದಾದ್ರೆ. ಅಂಡ್ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ ಕೂಡ ಇಲ್ಲಿದೆ, ನಾನು ಅದನ್ನ ಇದರಲ್ಲೂ ಕೂಡ ನಿಮ್ಗೆ ಹಾಕ್ತೀನಿ. ಓಕೆ, ಫ್ರೀಕ್ವೆಂಟ್ಲಿ ಅಂದ್ರೆ ಟ್ಯಾರೋಟ್ ಕನ್ಸಲ್ಟೇಷನ್ ಹೇಗಿರುತ್ತೆ, ರೀಡಿಂಗ್ ಯಾವ ರೀತಿ ತಗೊಳ್ಳೋದು, ಪ್ರೈಸ್ ಏನಿದೆ, ಅಂಡ್ ಇದರಿಂದ ರಿಲೇಶನ್ಶಿಪ್ ಸರಿಯಾಗತ್ತಾ, ನನಗೆ ಮದ್ವೆ ಆಗಿಲ್ಲ, ಮದ್ವೆ ಸೆಟ್ ಆಗತ್ತಾ, ಅಥವಾ ನನಗೆ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಈ ರೀತಿಯ ಯಾವುದೇ ರೀತಿಯ ನಿಮ್ಮ ಕ್ವಶನ್ಸ್ ಗಳೇನೇ ಇದ್ರೂ ಸಂಡೇ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಸಂಡೇ ವರ್ಕ್ಶಾಪಿಗೆ ನೀವು ಅಟೆಂಡ್ ಆಗ್ಬೋದು, ಅಲ್ಲಿ ನಿಮ್ಮ ಎಲ್ಲ ಕ್ವಶನ್ಸಿಗೂ ಕೂಡ ಆನ್ಸರ್ ಸಿಗುತ್ತೆ. ಫೈನ್. ಸೊ ಇದಿಷ್ಟು ನಿಮ್ಮ ಏಂಜಲ್ಸ್ ನಿಮ್ಮ ಬಾಡಿಯಿಂದ ಕೊಡ್ತಿದ್ದಂತ ಎಮಿಟೇಷನ್, ಯಾವೆಲ್ಲ ಒಂದು ಲೈಟ್ ನಿಮ್ಮ ಬಾಡಿಯಿಂದ ಎಮಿಟ್ ಆಗ್ತಾ ಇತ್ತು ಅದರ ಒಂದು ಸೀಕ್ರೆಟ್ ಆಗಿತ್ತು. ಪುಷ್ಪ ಅವರು, ಎಸ್ ಪುಷ್ಪ ಅವರೇ ಅನ್ಮ್ಯೂಟ್ ಮಾಡಿ ಏನಾದ್ರು ಹೇಳೋದಿತ್ತಾ? ಪುಷ್ಪ ಅವರೇ?
Okay, fine. Thank you all. Thanks for joining. And okay, class miss ಆಯ್ತು. ಸಾರಿ. ಸಾರಿ ಗೀತಾ ಅವರೇ, ನೀವು ಕೂಡ ಲೇಟ್ ಜಾಯ್ನ್ ಆಗಿದ್ದೀರಾ. ಬಿಕಾಸ್ ಸಮ್ಟೈಮ್ಸ್ ನಾ ಆಗ್ಲೇ ಹೇಳಿದ್ನಲ್ಲ, ನಾವು ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡ್ರು ಕೂಡ ನಮ್ಮ ಕರ್ಮಗಳು ಬಿಡೋದಿಲ್ಲ. ಓಕೆ, ಸಮ್ಟೈಮ್ಸ್ ನೀವು ಇವಾಗ ಎಕ್ಸಾಂಪಲ್ ಅಲಾರಾಮ್ ಇಟ್ಟೆ ಮಲ್ಗಿರ್ತೀರಾ ನೀವು, ಬಟ್ ಬೆಳಗ್ಗೆ ಹೊತ್ತಿ ಹೇಳೋದಿಕ್ಕೆ ಮಿಸ್ ಮಾಡಿರ್ತೀರಾ, ಅಥವಾ ಯಾವುದೋ ಒಂದು ಇದ್ರಲ್ಲಿ ಅಲಾರಾಮ್ ಆಫ್ ಮಾಡಿ ಮಲಗಿರ್ತೀರಾ, ಅಥವಾ ಇಲ್ಲ ಎದ್ದು ನೀವು ರೆಡಿ ಆಗಿ ಇಲ್ಲ ಜಾಯ್ನ್ ಆಗ್ಬೇಕು ಅಂತಾನೆ ಅನ್ಕೋತೀರಾ, ಜಾಯ್ನ್ ಆಗೋಷ್ಟ್ರಲ್ಲಿ ನೆಟ್ವರ್ಕ್ ಇಶ್ಯೂ ಆಗತ್ತೆ. ಇದೆಲ್ಲವೂ ಏನಂತ ಅಂದ್ರೆ ನಿಮ್ಮ ಕರ್ಮಗಳು ನಿಮ್ಗೆ ಬಿಡ್ತಿರೋದಿಲ್ಲ. ಎಸ್ ಗೀತಾ ಅವರೇ, ನೀವು ಸಂಡೇ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡ್ಬೋದು. ಓಕೆ, ಸಂಡೇ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಅಂಡ್ ಈಗ ಆಲ್ರೆಡಿ ಜಾಯ್ನ್ ಆಗಿರೋಂಥವ್ರು ಏನಿದ್ದೀರಾ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಅಲ್ಲಿ, ನೀವು ಕೂಡ ಜಾಯ್ನ್ ಆಗ್ಬೋದು. ಓಕೆ, ಬಿಕಾಸ್ ಇನ್ನ ಒಂದ್ಸಲ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ, ಮೋಟಿವೇಶನ್ ನಿಮ್ಗೆ ಸಿಗುತ್ತೆ. ಓಕೆ, ಎಸ್. ಥ್ಯಾಂಕ್ ಯು ಸರ್ ರವಿ ಸರ್. ನಿಮ್ಗೂ ಕೂಡ ಮಹಾರಾತ್ರಿ ಮಹಾಶಿವರಾತ್ರಿ ಶುಭಾಶಯಗಳು. ಫೈನ್. ಅಂಡ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಆಕ್ಚುಲಿ ಇವತ್ತು ಶಿವರಾತ್ರಿ ಹಬ್ಬ ಇದೆ ಅಂದ್ಬಿಟ್ಟು ನನ್ಗೆ ಐಡಿಯಾ ಇರಲಿಲ್ಲ, ಬಟ್ ಮಾರ್ಚ್ 8 ವುಮೆನ್ಸ್ ಡೇ ಇದೆ. ಸೊ ಇದೇ ದಿನ ಸ್ಟಾರ್ಟ್ ಮಾಡೋಣ ಅಂತ ಅನ್ಬಿಟ್ಟು ನಾನು ಅನ್ಕೊಂಡೆ. ಬಟ್ ಅದಾದ ನಂತರ ಓಕೆ, ಶಿವರಾತ್ರಿ ಹಬ್ಬ ಕೂಡ ಇದೆ, ಎರಡು ಒಂದೇ ದಿನ ಬಂದಿದೆ ಅಂತ ಹೇಳಿ, ಇದು ಕೂಡ ಒಂದು ದೇವರ ಬ್ಲೆಸ್ಸಿಂಗ್ಸ್. ಅಂಡ್ ಇನ್ನೊಂದು ಸೀಕ್ರೆಟ್ ಅನ್ನ ನಾನು ಒಂದು ಶಿವರಾತ್ರಿಯ ಬಗ್ಗೆ ಅಥವಾ ಶಿವನ ಬಗ್ಗೆ ನಾ ಹೇಳೋದಾದ್ರೆ, ಆಕ್ಚುಲಿ ದೇವರಿಗೆ ಮೀನ್ಸ್ ಶಿವಲಿಂಗಕ್ಕೆ ಲೇಡೀಸ್ ಎಕ್ಸ್ಪೆಷಲಿ ನೀವು ಮನಸ್ಪೂರ್ವಕವಾಗಿ ಏನಾದ್ರೂ ಬೇಡ್ಕೊಂಡ್ರಿ ಅಂತ ಅಂದ್ರೆ ಖಂಡಿತವಾಗಿ ಅದು ಈಡೇರತ್ತೆ. ಬಿಕಾಸ್ ಒಂದು ವಿಶೇಷವಾದ ಒಂದು ಬ್ಲೆಸ್ಸಿಂಗ್ಸ್ ಯೂಶಲಿ ಲೇಡೀಸಿಗೆ ಇರುತ್ತೆ ಶಿವನ ಕಡೆಯಿಂದ. ಓಕೆ, ಇದು ಒಂದು ಸೀಕ್ರೆಟ್. ಓಕೆ, ಅದಕ್ಕೋಸ್ಕರ ನಾನು ಅನ್ಕೊಂಡೆ ಓಕೆ, ಇದು ಒಂದು ವುಮೆನ್ಸ್ ಡೇಗೆ ಅಂತ ಅನ್ಬಿಟ್ಟು ನಾನು ಪ್ಲಾನ್ ಮಾಡಿದ್ದು. ಸೊ ಇಂದೇ ಟೈಮಲ್ಲಿ ಶಿವರಾತ್ರಿ ಕೂಡ ಬಂದಿದೆ ಅಂತ ಅಂದ್ರೆ ಇಟ್ಸ್ ಸಮ್ ಒಂದು ಯೂನಿವರ್ಸ್ ನ ಇಂಡಿಕೇಶನ್ ಅಂತ ತಗೊಂಡು ಈ ದಿನನೇ ನನ್ನ ಕ್ಲಾಸ್ ನ ಇದ್ ಮಾಡಿದ್ದು. ನಾನು ಹೇಳ್ತೀನಿ. ಅಂಡ್ ಎಕ್ಸ್ಪೆಷಲಿ ಯಾರ್ದು ರೇಖಿ ಆಗಿದೆ ಅವ್ರಿಗೆ ಏನಾದ್ರೂ ನೀವು ಏಂಜಲ್ಸ್ ಅನ್ನ ಮೀನ್ಸ್ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿಯ ದೀಕ್ಷೆಯನ್ನ ನೀವು ತಗೊಳ್ಳೋದಾದ್ರೆ ಕ್ಲಾಸ್ ನಾಳೆ ಇರುತ್ತೆ. ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿಯ ಕ್ಲಾಸ್ ನಾಳೆ ಇರುತ್ತೆ. ಲೆವೆಲ್ 1ಗೆ ನೀವೇನಾದ್ರೂ ಯಾರಾದ್ರೂ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದಿದ್ರೆ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಕ್ಲಾಸ್ ನಾಳೆ ಇರುತ್ತೆ. ಬಟ್ ಈಗ ನಾನೇನ್ ತೋರಿಸ್ದೆ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ನ ವರ್ಕ್ಶಾಪ್ ಏನಿದೆ ಅದು ಭಾನುವಾರ ಇರುತ್ತೆ. ಓಕೆ, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಕ್ಲಾಸ್ ಏನಿದೆ ಅದ್ರದ್ದು ಫೀ ಇರುತ್ತೆ. ಓಕೆ, ಲೆವೆಲ್ 1ಗೆ ಫೀ ಇರುತ್ತೆ. ಬಟ್ ಸಂಡೇ ವರ್ಕ್ಶಾಪ್ ಏನಿದೆ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್, ಅದರಲ್ಲಿ ಜಸ್ಟ್ ನಾನು ಅದು ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಅಂದ್ರೆ ಏನಿರುತ್ತೆ, ಏನೆಲ್ಲ ಡೀಟೇಲ್ಸ್ ಇರುತ್ತೆ, ಮೀನ್ಸ್ ನಾನು PDF ಏನ್ ತೋರಿಸ್ದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಇದು. ಸೊ ಅದು ಫ್ರೀ ವರ್ಕ್ಶಾಪ್ ನಿಮ್ಗಿರುತ್ತೆ. ಓಕೆ, ಫೈನ್. ನಾಳೆ ನೀವು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಜಾಯ್ನ್ ಆಗೋದಿದ್ರೆ ಚಾರ್ಜಬಲ್. ಭಾನುವಾರ ನೀವು ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟಿಗೆ ನೀವು ವರ್ಕ್ಶಾಪಿಗೆ ಜಾಯ್ನ್ ಆಗೋದಿದ್ರೆ ಅದು ಫ್ರೀ ಇರುತ್ತೆ, ಆ ವರ್ಕ್ಶಾಪ್ ಫ್ರೀ ಇರುತ್ತೆ. ಓಕೆ, ಎಸ್. ಸುನೀತಾ ಅವ್ರು ಹೇಳ್ತಾ ಇದಾರೆ ಎಸ್ ಮ್ಯಾಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಫೈನ್. ಫೈನ್ ಫೈನ್. ಓಕೆ, ಮೇ ಬಿ ಅವರು ಮೀನ್ಸ್ ಶಿವಂದು ರಿಲೇಟೆಡ್ ಆಗಿ ನಾ ಏನು ಹೇಳಿದೆ, ಲೇಡೀಸಿಗೆ ವಿಶೇಷವಾಗಿ ಬ್ಲೆಸ್ಸಿಂಗ್ಸ್ ಅವರು ಬೇಡದಂಥದ್ದು ತುಂಬಾ ಬೇಗ ಈಡೇರುತ್ತೆ ಅಂತ ಅನ್ಬಿಟ್ಟು ಹೇಳ್ದೆ. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅನ್ಬಿಟ್ಟು. ಅಂಡ್ ಯಾಕೆ ಅಂತಾನು ಕೂಡ ಹೇಳೋದಾದ್ರೆ, ಸಿ ನಾವ್ ಅನ್ಕೋತೀವಿ ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ಬಿಟ್ಟು. ಟೈಮ್ ಇದೆ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ 7:40 ಆಗಿದೆ. ಓಕೆ, ಇಟ್ಸ್ ಓಕೆ. ನಾನು
ಸಂಡೇ ವರ್ಕ್‌ಶಾಪಲ್ಲಿ ಇದನ್ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಯಾಕೆ ಲೇಡೀಸಿಗೆ ಒಂದು ಶಿವರಾತ್ರಿ ಮೀನ್ಸ್ ಶಿವನಿಂದ ಅಥವಾ ಶಿವರಾತ್ರಿಯಲ್ಲಿ ವಿಶೇಷವಾದ ಒಂದು ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅಂದ್ಬಿಟ್ಟು ನಾನು ಸಂಡೇ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಓಕೆ. ಫೈನ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸಂಡೇ ಸಿಗೋಣ. ಓಕೆ. ಫೈನ್.